ನಾರಾಯಣ ಜಯ ನಾರಾಯಣ ದುರಿತ ನಿವಾರಣ ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ಬರವವು ಕಾಣುತ್ತ ಭೂಪನು ಬರವವು ಕಾಣುತ್ತ ಭೂಪನು ಭರದೊಳಗೆದ್ದಿದಿರುಗೊಂಡು ಭಜರಿಸಲಿಕ್ಕಾಗೋ ಭರದೊಳಗೆದ್ದಿದಿರುಗೊಂಡು ಉಪಚರಿಸಲಿಕ್ಕಾಗೋ ಮಾತ್ರಾದೇಶದ ಆಸ್ಥಾನದಲ್ಲಿ ಆಸೀನನಾಗಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ಮಹತಿ ವೀಣೆಯ ನಾದ ಎನ್ನುವುದು ಕರ್ಣಕುಹರವನ್ನು ಭೇದಿಸಿತು. ಆಗಲೇ ಯೋಚಿಸಿದೆ, ನಾರದ ಮಹಾಮುನಿಗಳ ಆಗಮನ ಎನ್ನುವಂತಹದ್ದು ಇಲ್ಲಿಯವರೆಗೆ ಆಗಿದೆ ಎನ್ನುವುದಾಗಿ ಕರೆತಂದು ಉಚಿತವಾಗಿರುವಂತಹ ಆಸನವನ್ನ ನೀಡಿದ್ದೇನೆ. ಕುಳಿತುಕೊಳ್ಳಬೇಕು. ಸಾಕು ಅಂದ್ರೆ ಈ ಆಸನ ನನಗೆ ಯೋಗ್ಯವಾದ ಆಗ್ಲಿ ಸ್ವಾಮಿ. ಅವ್ರಿಗೆ ಪಾದ್ಯಾದಿಗಳನ್ನು ನೀಡುವುದಕ್ಕೆ ಮುಂದಾಗಿ ನಾವು ಬಂದಿದ್ದೇವೆ ಅಂತ ವಿಶೇಷವಾದ ಆಸನವನ್ನು ಕೊಡಬೇಕೆನ್ನುವುದಾಗ ಆಚೆ ಈಚೆ ಹುಡುಕಿ ಎದ್ದು ಬಿದ್ದು ಓಡಾಡಿ ಅವರು ಪಡುವ ಪಾಠನ ನೋಡ್ಬೇಕು. ಲೋಕಾನುಭವದ ಮಾತಿದೆ. ನೀನ್ ಇದ್ದದ್ರಲ್ಲೇ ಕೊಟ್ಟೆಲ್ಲ ಸಾಕು. ಬಹಳ ಒಳ್ಳೆಯದು ಸ್ವಾಮಿ. ಇದ್ದದ್ರಲ್ಲಿ ಕೊಟ್ಟೆ ಎನ್ನುವುದಕ್ಕಿಂತಲೂ ಇದ್ದದ್ರಲ್ಲಿ ತೃಪ್ತಿ ಪಡ್ತೀರಲ್ಲ ಅಂತ ಮನಸ್ಸು ನಿಮ್ಮದು. ಅನಿವಾರ್ಯ. ತಿರುಗಾಟದಲ್ಲಿದ್ದಾಗ ಹಾಗೆ ಯಾರು ಯಾವ್ದು ಕೊಟ್ಟರಲ್ಲೇ ಬಹಳ ಒಳ್ಳೆಯದು. ಇಲ್ಲದಿದ್ರೆ ನಾವೇ ಹಿಡಿದುಕೊಂಡು ಓಡಾಡಬೇಕು. ಅದು ಬಹಳ ಕಷ್ಟ. ಅದು ಪೂರೈಸುವುದಲ್ಲ ಬಿಡು. ಹೌದು. ಅವ್ರಿಗೆ ಪಾದ್ಯಾದಿಗಳನ್ನು ನೀಡಿದ್ದೇನೆ. ಹಸು ದೃಶ್ಯಗಳ ನಿವಾರಣೆಗೋಸ್ಕರವಾಗಿ ಹಣ್ಣು ಹಾಲನ್ನ ತಂದಿರಿಸಿದ್ದೇನೆ. ತಮ್ಮಂತವರ ಆಗಮನದಿಂದ ನಮ್ಮ ಇಡೀ ಮಾತ್ರಾದೇಶವೇ ಪಾವನವಾಯಿತು ಎನ್ನುವುದಾಗಿ ಭಾವಿಸಿಕೊಳ್ತೇವೆ. ನಿಜಕ್ಕೂ ಈ ಉಪಚಾರ ಒಂದು ರೀತಿ ಬೇಸರದ ವಿಚಾರ ಆಗಿ ಹೋಗಿದೆ ನಮಗೆ. ಯಾಕೆ ಸ್ವಾಮಿ? ಅದು ನೀವು ಕೊಡುವುದಕ್ಕೆ ಮುಂದಾಗಿ ಬಿಡ್ತೀರಿ, ನಾವು ಬೇಡ ಅಂತ ಹೇಳುವುದು ಅನಿವಾರ್ಯ ನಮಗೆ. ವಿಚಾರ ಮಾಡಿ. ಆದ್ರೆ ನೋಡುವವರು ನಿಮ್ಮ ಎಷ್ಟು ಕೇಳ್ತಾನೆ ಅವ್ರು ಯಾವಾಗಲೂ ಬೇಡ ಹೇಳ್ತಾರೆ. ಇದು ನಡೆಯುವುದೇ ಅಂದ್ರೆ ಕೇಳುವವರಿಗೆ ನೋಡುವವರಿಗೆ ಬೇಸರ ಆಗಿ ಬಿಡ್ತದೆ. ಬೇಡ ಸಾಕು, ಆ ಉಪಚಾರದ ವಿಚಾರ ಬೇಡ. ಯಾಕೆಂದ್ರೆ ಒಂದು ಕಡೆ ನಿಲ್ಲುವವರು ತಾವಲ್ಲ, ಹೋದಲ್ಲ ತೆಗೆದುಕೊಳ್ಳುವುದಕ್ಕೆ ಹೋದ್ರೆ ಬಹಳ ಕಷ್ಟ ಕಷ್ಟ. ಅವತ್ರ ತಿರುಗಾಟವನ್ನು ನಿಲ್ಲಿಸಬೇಕು. ಹೌದು, ಬಹಳ ಕಷ್ಟ. ತಮ್ಮಂತವರ ಆಗಮನದಿಂದ ನಮ್ಮ ಮಾತ್ರಾದೇಶವೇ ಪಾವನವಾಯಿತು ಸ್ವಾಮಿ. ಆಗ್ಲಯ್ಯ, ಬಹಳ ಸಂತೋಷ ಆಯ್ತು ನೋಡಿ ಇಲ್ಲಿಗೆ ಬಂದು. ನಮೋ ನಮಃ. ದೊರೆಯೊಳು ಕ್ಷೇಮವ ಬೆಸಗೊಂಡಿರುವ ಸಮಯದೊಳು ಬಂದೆರಗಿದಳು ಸಾವಿತ್ರಿ, ಬಂದೆರಗಿದಳು ಸಾವಿತ್ರಿ. ಚಿರಸೌಭಾಗ್ಯಳಗೆಂದು ಸುರಮುನಿ ಹರಸೆ, ಚಿರಸೌಭಾಗ್ಯಳಗೆಂದು ಸುರಮುನಿ ಹರಸೆ, ಧರಣಿ ಪಗೆಂದಲಿ ಮುದ್ದು ಬಾಲಿಕೆಯು, ಧರಣಿ ಪಗೆಂದಲಿ ಮುದ್ದು ಬಾಲಿಕೆಯು, ಅವಿಭಾಗಿತಳು ಲತೆ ಸರಿ ವೃಕ್ಷವಿಲ್ಲದೆ, ಅವಿಭಾಗಿತಳು ಲತೆ ಸರಿ ವೃಕ್ಷವಿಲ್ಲದೆ, ಪ್ರವರ್ತಿಸದು ದೃಷ್ಟಿ ನಿಯಮ ಇದೈ. ಶುಭವಾಗಲಮ್ಮ, ಶುಭವಾಗಲಿ. ಚಿರ ಸೌಭಾಗ್ಯವತಿಯಾಗಿ ಬಾಳು. ಒಳ್ಳೆಯದಾಗಿ ಆಗಲಿ. ಎಂತಹ ಒಂದು ಆಶೀರ್ವಾದ ನನ್ನ ನೆಮ್ಮದಿಗೆ ಕಾರಣವಾಗ್ತದೆ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಅವರು ತಿಳಿದು ಅರಿತು ಕೊಡುವುದಲ್ವೇ ಹೇಳಿ. ಹೌದು, ಯಾವ ಹೊತ್ತಿಗೆ ಯಾವುದು ಬೇಕು ಅಂತ ಮಾತುಗಳನ್ನ ಚಿರ ಸೌಭಾಗ್ಯವತಿಯಾಗ ಒಂದು ಆಶೀರ್ವಾದ ಸಾಕು. ನಮೋ ಪುಣ್ಯಾತ್ಮ, ಅಷ್ಟು ಸಾಕಾಗುವುದಿಲ್ಲ. ಅಂದ್ರೆ ಇಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದಾಳೆ, ಯಾರಾದ್ರೂ ಒಳ್ಳೆ ಆಶೀರ್ವಾದ ಮಾಡಿದ್ರೆ ಇಷ್ಟೇ ಸಾಕು ಅಂತ ತೃಪ್ತಿ ಪಡಬೇಕಾದ ಅಪ್ಪನ ನೀನು. ಮತ್ತೆ ಅಪ್ಪನ ಕರ್ತವ್ಯ ಅಷ್ಟೇ, ಮುಗೀತ ಹೇಳು.
ಅಂದ್ರೆ ವಿಚಾರ ಮಾಡು. ಏನು? ನಾನು ಇತ್ತೀಚೆಗೆ ಬರೆದ ಕೆಲವು ಕಾಲ ಕಳೆದು ಹೋಯ್ತು. ಹೌದು, ಬಹಳ ಹಿಂದೆ ಬಂದವರು ನೀವು. ನಿನ್ನ ಮಗಳು ಹ, ಅಲ್ಲಿ ಅಂಗಳದಲ್ಲಿ ಆಡುವಾಗ ನೋಡಿದ್ದು ಉಂಟು ನಾವು. ಹ, ಅದು ಇಷ್ಟೆತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ಎನ್ನುವ ಕಲ್ಪನೆಯೇ ನನಗಿಲ್ಲ. ಹ, 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 ಈಗ ನೋಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಿನ್ನಿಗಿಂತ ಎತ್ತರವೇ ಆಗಿದ್ದಾಳೆ. ಹ. ಬಾಲೆಯ ಬಾಳು ಬಾಳೆಯಂತೆ ಅಲ್ವೇ ಇವತ್ತಿದ್ದಾಗ ನಾಳೆ ಇರುವುದಿಲ್ವೇ ಹೆಣ್ಣು ಮಕ್ಕಳೇ ಹಾಗೆ. ಆ ಮಟ್ಟಿಗೆ ನಾವು ನೋಡು 10 ವರ್ಷಕ್ಕೂ ಹಿಂದೆಯೂ ಹೀಗೆ, ಮುಂದೂ ಹೀಗೆ, ಇನ್ನೆಂದೂ ಹಾಗೆ. ಹೌದು ಸ್ವಾಮಿ. ಹಾಗೆ ನಿಮ್ಮ ತಿರುಗಾಟದ ಕ್ರಮವೇ ಬೇರೆ ನೋಡಿ. ತಿರುಗಾಟದ ಕ್ರಮವಾದ ನಮ್ಮ ವರ್ಕೂ ಅದೇ ಬಿಡು. ಹೌದು ಹೌದು ಹೌದು, ಇಷ್ಟಕ್ಕಿಂತ ಹೆಚ್ಚಿಲ್ಲ. ಹಾಗೆ ಇನ್ನು ಪುಟ್ಟ ಬಾಲಕರಾಗಿ ಶತಮಾನಗಳನ್ನು ಕಳೆದವರಿದ್ದಾರಂತೆ. ಇದ್ದಾರೆ. ಸನಕ ಸನಂದಾದಿಗಳೆಲ್ಲ ಹೌದಪ್ಪ, ಹೌದೌದು ಇದ್ದಾರೆ ಅಲ್ವಾ? ಹೌದು. ವರ್ಷ ಎಷ್ಟಾಯ್ತು ನಮ್ಮ ಮುತ್ತಾತರಿಗಿಂತ ಹಿಂದಿನವರು. ಹೌದು, ನೋಡ್ಲಿಕ್ಕೆ ಇನ್ನು ಎಳೆಯ ಬಾಲಕರು. ಆದ್ರೂ ಎತ್ತರ ಆಗ್ಲಿಕ್ಕಿಲ್ಲ. ಆದ್ರೂ ಏನಾದ್ರೂ ಅಡ್ಡ ಆದ್ರೂ ಆಗ್ಬೇಕಂತೆ. ಹಾಗೆ ನೋಡು, ಏನು? ಈಗ ಇದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ಅಂತ ಹೇಳಿದ್ದು ಯಾಕೆ? ಹ, ನಿಜವಾಗಿ ಈ ಕಾಲದಲ್ಲಿ ಹ್ಮ್. ಕೇವಲ ಒಂದು ಆಶೀರ್ವಾದದಿಂದ ತೃಪ್ತಿ ಪಡಬೇಕಾದ ಕಾಲವೇ ಎನ್ನುವುದನ್ನು ಸ್ವಲ್ಪ ಯೋಚನೆ ಮಾಡ್ತೀನಿ. ಅಂದ್ರೆ ಮಗಳು ಪ್ರಾಯಪ್ರಬುದ್ಧಳಾಗಿದ್ದಾಳೆ ಅಂತಾದ್ರೆ ಅವಳಿಗೆ ಯೋಗ್ಯವಾದಂತಹ ಒಂದು ವರನನ್ನ ನೋಡಿ ಮದುವೆ ಮಾಡಿಸುವ ವಿಚಾರದಲ್ಲಿ ನೀನು ಮುಂದಾಗಬೇಕಾಗಿತ್ತು. ಹಾಗಂತ ನಾನು ತಿರುಗಾಟದಲ್ಲಿ ಸುತ್ತಮುತ್ತಲಿನ ಹಲವು ರಾಜ್ಯಗಳನ್ನೆಲ್ಲ ಹೊಕ್ಕು ಬಂದದ್ದುಂಟು ಇಲ್ಲಿಯವರೆಗೆ ಬರುವಾಗ. ಅಲ್ಲೆಲ್ಲಿಯೂ ಹೀಗೆ ಆತ ತನ್ನ ಮಗಳಿಗೆ ವರನನ್ನ ಅನ್ವೇಷಿಸ್ತಾ ಇದ್ದಾನೆ, ಹುಡುಕುತ್ತಾ ಇದ್ದಾನೆ ಎನ್ನುವ ವಿಚಾರವನ್ನು ಎಲ್ಲಿಯೂ ಕೇಳಿದ್ದಿಲ್ಲ. ಬೇಕಯ್ಯ, ಪುತ್ರ ವಾತ್ಸಲ್ಯ ಬೇಕು. ಮಕ್ಕಳು ಎಷ್ಟು ದಿನ ಮನೆಯಲ್ಲಿದ್ರು ತಂದೆ ತಾಯಿಗಳಿಗೆ ಹೆಚ್ಚಾದೀತ ಹೇಳು, ಹೊರೆಯಾದೀತ ಹೇಳು. ಆದರೂ ಹೆಣ್ಣಿಗೆ ಯಾವ ಕಾಲದಲ್ಲಿ ಯಾವುದಾಗಬೇಕು ಅದರತ್ತ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾ ಬೇಡ ಹೇಳು. ಅದು ಯೋಗ್ಯ ವರನ ನೋಡಿ ಮದುವೆ ಮಾಡುವುದು ಬಿಟ್ಟು ಆ ವಿಚಾರ 4 ಜನರಲ್ಲಿ ಹೇಳಿದ್ರೆ ಯೋಗ್ಯ ವರ ಎಲ್ಲಿದ್ದಾನೆ ಸಿಕ್ಕೀತು. ಅದನ್ನೇ ಬಿಟ್ಟು ನೀನೇ ನಿನ್ನ ಮನಸ್ಸಿನಲ್ಲಿ ವರ ಸಿಕ್ಕ್ಯಾನೋ ಬಿಟ್ಟಾನೋ ಅಥವಾ ಮದುವೆ ಮಾಡಿದ್ರೆ ಹೇಗೆ, ಮಗಳನ್ನು ಅಗಲಬೇಕಾದಿತ್ತಲ್ಲ ಅಂತ ಹೀಗೆ ಯೋಚಿಸ್ತಾ ಇದ್ದೀನಿ. ನಾನು ಯೋಚಿಸುವುದು ಹಾಗೆ ಒಂದು ವರನನ್ನು ನೋಡಿ ಮದುವೆ ಮಾಡಬೇಕು ಬೇಡ ಇಷ್ಟರೊಳಗೆ. ಸ್ವಾಮಿ, ಇಷ್ಟರೊಳಗೆ ಕಾಲ ಮಿಂಚಿ ಹೋಗಿ ನಿಜವಾಗಿ ಇಷ್ಟು 2 ವರ್ಷದೊಳಗೆ ಆಗಬೇಕಿತ್ತು ಹಿಂದಿ. ಸರಿ ಸ್ವಾಮಿ, ಹೌದಾ? ಆ ಬಗ್ಗೆ ನಾನು ಉದ್ಯುಕ್ತನಾಗಲಿಲ್ಲ ಎನ್ನುವುದಾಗಿ ಎಚ್ಚರಿಸುವುದಕ್ಕೆ ಮುಂದಾಗಿದ್ದೀರಿ. ಉದ್ಯುಕ್ತನಾದವನೇ ಹೌದಾಗಿದ್ರು ಸಹ ಈ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತಹ ಸಾಮರ್ಥ್ಯ ಈಗ ಇದ್ದದ್ದಿದ್ರೆ ಅದು ಮಗಳಿಗೆ ಮಾತ್ರ. ಮಗಳಿಗೆ? ಹೌದು, ತಿರುಗಾಟಕ್ಕೆ ಹೋದವಳು ಅವಳು. ಯಾರು? ಹೌದು, ಈಗ ಬಂದಿದ್ದಾಳೆ. ತಿರುಗಾಟಕ್ಕೆ ಹೋಗಿದ್ದೆ? ನಿಮ್ಮಂತ ತಿರುಗಾಟ ಅಲ್ಲ ಸ್ವಾಮಿ. ಅಲ್ಲ, ಯಾಕೆಂದ್ರೆ ಗಾದೆಯ ಮಾತೊಂದು ಉಂಟು ಗೊತ್ತಿರಬಹುದು, ಗಂಡು ಕೂತು ಕೆಟ್ಟಿತ್ತು ಹೆಣ್ಣು ಹಾಗ. ಅಪ್ಪ ನಾನು ತಿರುಗಾಟಕ್ಕೆ ಹೋಗುವ ಮೊದಲೇ ಈ ವಾಕ್ಯ ಹೇಳಿದ್ದಾರೆ. ಅಪ್ಪ ಹೇಳಿ ಮುಗಿಸಿದ್ದಾನ, ಹಾಗಾಗಿ ಸ್ವಾರಸ್ಯ ಕಳೆದೋದು. ಕೆಲವೊಮ್ಮೆ ಪುನರಾವರ್ತಿ ಆದ್ರೆ ಅದು ಸ್ವಾರಸ್ಯ ಕೆಟ್ಟು ಹೋಗ್ತದೆ. ಸ್ವಾಮಿ, ನಾನು ವರಾನ್ವೇಷಣೆಗೋಸ್ಕರವಾಗಿ ಹೋದವಳು. ಯಾರು ನೀನು? ನಾನು ಯಾಕೆ? ಹೌದು ಸ್ವಾಮಿ, ಇದೊಂದು ರೀತಿ ಹೊಸ ಕಥೆಯಾಗಿ ಅನಿಸ್ತಾ ಉಂಟಲ್ಲ ನನಗೆ. ಕೇಳಬೇಕು ಅವರು. ಅಯ್ಯೋ, ನೀವು ಮೀನಾಕ್ಷಿ ಕಲ್ಯಾಣದ ಕಥೆ ನೀವು ಕೇಳಲಿಲ್ವ? ಮೀನಾಕ್ಷಿ ಕಲ್ಯಾಣದ ಕಥೆ ಕೇಳಿದ್ದೆ. ಅಲ್ಲಿ ನೀವೇ ಹೋಗಿ ಇತ್ಯರ್ಥ ಮಾಡಿ ಬಂದಿದ್ದೀರಿ. ಅವಳಿಗೆ ಅಪ್ಪ ಗಟ್ಟಿಯಾಗಿ ಇರ್ಲಿಲ್ಲ. ಈಗ ನೀನು ಹೊರಟಿದ್ರೆ ಅಪ್ಪನಿಗೇನು ತೊಂದರೆ ಇಲ್ಲ, ಕಾರಣ ಉಂಟು ಸ್ವಾಮಿ. ಏನು? ಹೊರಗಾಗಿ ಹೋಗಿ ಬಂದೆ ಹೃದಯದ ತಾದೋ ಗಿಡದ ಅಂಬುದಿನ ಕದಿಗುತ್ತ ಹೊರಗಾಗಿ ಹೋಗಿ ಬಂದೆ ಸ್ವಾಮಿ, ಹೊರಗಾಗಿ ಹೋಗಿ ಬಂದೆ ಬ್ರಹ್ಮನು ಎನಗೆರೆದಿಟ್ಟ ಬೊಂಬೆ ಕಂಡೆ, ಬ್ರಹ್ಮನು ಎನಗೆರೆದಿಟ್ಟ ಬೊಂಬೆ ಕಂಡೆ, ಬ್ರಹ್ಮನು ಎನಗೆರೆದಿಟ್ಟ ಬೊಂಬೆ ಕಂಡೆ, ಬ್ರಹ್ಮನು ಎನಗೆರೆದಿಟ್ಟ ಬ್ರಹ್ಮನು ಎನಗೆರೆದಿಟ್ಟ ಬೊಂಬೆ ಕಂಡ. ಮೆರೆವ ಕೋಗಿಲೆಯ ರಂಜಿಸುವ ವಸಂತನ, ಮೆರೆವ ಕೋಗಿಲೆಯ ರಂಜಿಸುವ ವಸಂತನ, ಮೆರೆವ ಕೋಗಿಲೆಯ
ವಸಂತನ ಕರುಣವ ದೊರಕಿಸಿ ಕರುಣವ ದೊರಕಿಸಿ ಕರುಣವ ದೊರಕಿಸಿಕೊಂಡೆ ನಾನಿಂದ ಮೆರೆವ ಕೋಗಿಲೆಯ ರಂಜಿಸುವ ವಸಂತನ ಕರುಣವ ದೊರಕಿಸಿಕೊಂಡೆ ನಾನಿಂದ ವಸಂತನ ಕರುಣವ ದೊರಕಿಸಿಕೊಂಡೆ ನಾನಿಂದ ಹೊರಗಾಗಿ ಹೋಗಿ ಬಂದೆ ಎರೆದಿಟ್ಟ ಬೊಂಬೆ ಕಂಡೆ ಸ್ವಾಮಿ, ಅಪ್ಪನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಈ ವರಾನ್ವೇಷಣೆ ಉದ್ದೇಶವನ್ನು ಹೊತ್ತೇ ನಾನು ಹೊರಟವಳಾಗಿದ್ದೆ. ತಿರುಗಾಟದ ಸ್ವಲ್ಪ ಪ್ರಮಾಣದ ಯಶಸ್ಸೇ ಉಂಟಾಗಿದೆ. ಖಂಡಿತ ಸ್ವಾಮಿ. ಅಲ್ಲದಿದ್ರೆ ಇಷ್ಟು ನೆಲ ಬಿಟ್ಟು ಹಾರುವುದಿಲ್ಲವಾಗಿತ್ತು. ಹೌದೌದೌದು. ಅಲ್ಲದೆ ಇದ್ದರೆ ಹಿರಿಯರ ಸಮ್ಮುಖದಲ್ಲಿ ಮಕ್ಕಳು ಹೇಗಿರಬೇಕಾದ್ರೆ ನಮ್ಮಪ್ಪ ಹೇಳಿಕೊಟ್ಟಿದ್ದಾರೆ. ಸಂತೋಷವು ಅಧಿಕವಾಯಿತು. ತಪ್ಪಾದ್ರೆ ನೀವು ಕ್ಷಮಿಸಿ. ಇಲ್ಲಪ್ಪ, ಈಗ ನೀನು ಹಾಗೆ ಹಾರಿದಂತ ನನಗೆ ಹಾರೋದಕ್ಕೆ ಕುಡಿತೇನೆ. ಚೆಚ್ಚೆ, ಹಾರುವವರು ಹಾರಬೇಕು. ನೀವು ಉಳಿದವರನ್ನ ಹಾರಿಸುವವರೇ ಹೊರತು ನೀವು ಅಷ್ಟೆಲ್ಲ ಮೈಕೈ ಹುಡಿ ಮಾಡಿಕೊಳ್ಳುವುದಿಲ್ಲ. ನಾವೆಲ್ಲ ಅದನ್ನ ನೋಡಿ ಸಂತೋಷ ಪಡುವರು. ಸ್ವಾಮಿ, ವನಕ್ಕಾಗಿ ನಾನು ಹೋಗಿ ಬಂದೆ. ವರಾನ್ವೇಷಣೆಗೋಸ್ಕರವಾಗಿ ನಾನು ಹೋಗಿ ಸಾಗಿ ಬಂದೆ. ಹಾಗೆಂದು ಸಂಚರಿಸುತ್ತಾ ಮುನಿಗಳ ಆಶ್ರಮ ಪ್ರದೇಶವನ್ನು ನಾನು ಹೋಗಿ ಸೇರಿಕೊಂಡೆ. ಮುನಿಗಳ? ಹೌದು. ಮುನಿವರೇಣ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಜೀವನ ಸಾಫಲ್ಯತೆಯನ್ನು ಹೊಂದೋಣ, ನನ್ನ ಗುರಿ ತಲುಪೋಣ ಎನ್ನುವ ಹಾಗೆ. ಇದು ವಿಶೇಷ. ವರ ಅನ್ವೇಷಣೆಗೆ ಮುನಿಗಳ ಹತ್ರ ಹೋದ್ರೆ ಪ್ರಯೋಜನ ಆದೀತೇನೆ. ಕಾರಣ ಹೋಗಬೇಕಾದದ್ದು ಎಲ್ಲಿ ಗಂಡು ಮಕ್ಕಳಿದ್ದಾರೆ ಅಂತವ್ರ ಮನೆ ನೋಡಿ ಹೋಗಬೇಕಾಗ್ತದೆ. ಅದು ಬಿಟ್ಟು ಮುನಿಗಳ ಆಶ್ರಮಕ್ಕೆ ಹೋದ್ರೆ ಒಂದಿಷ್ಟು ಉಪದೇಶ ಮಾಡಿ, ಯಾರು ಜೀವನದಲ್ಲಿ ಸುಖವಿಲ್ಲ, ಸಂಸಾರ ಅದು ನಿಸ್ಸಾರ ಇತ್ಯಾದಿ ಉಪದೇಶ ಮಾಡಿ ವಿಚಾರ ಬ್ರಹ್ಮವಾದಿನಿಯಾಗು ಹಾಗೂ ಇದು ನಿನಗೆ ಸಂಸಾರ ಹೇಳಿ ಇಂಥ ಬಟ್ಟೆ ಬರೆಗಳೆಲ್ಲ ಬೇಡ, ಶ್ವೇತಾಂಬರಿಯಾಗಿ ಇರು, ಇಂಥದ್ದನ್ನೆಲ್ಲ ಪ್ರಜಾಪತಿ ಬ್ರಹ್ಮಕುಮಾರಿಯಾಗಿ. ಸ್ವಾಮಿ, ಅಲ್ವೇ ಅಲ್ಲ, ಋಷಿ ಮುನಿಗಳ ಸಂದರ್ಶನ ಭಾಗ್ಯ ಎನ್ನುವಂಥದ್ದು ನಿಜವಾಗಿ ಹೆಚ್ಚಿನದಲ್ವೇ ಹೇಳಿ. ನಿಮ್ಮಂತವರನ್ನೆಲ್ಲ ನಾವು ಆಡುವುದು ಮಹಾತ್ಮರು ಎನ್ನುವ ಹಾಗೆ. ಮಹಾತ್ಮರಾದಂತಹ ಋಷಿವರೇಣ್ಯರ ಸಂದರ್ಶನದಿಂದಲೇ ನನಗೆ ತಕ್ಕುದಾದಂತ ವರನ ಲಭ್ಯವಾಯಿತು ಸ್ವಾಮಿ. ಅವರ ಅನುಗ್ರಹದಿಂದ. ಹೌದು, ಮಹಾತ್ಮರ ದರ್ಶನದಿಂದ ಆಗುವಂತ ಲಾಭವೇ ಅದೇ ಅಲ್ವೇ ಹೇಳಿ. ಹೌದೌದು. ನಿಮಗೆ ತಿಳಿಯದೇ ಇರುವಂತ ಸತ್ಯವೇನು ಅಲ್ಲವಲ್ಲ ಸ್ವಾಮಿ. ನನಗೆ ಯೋಗ್ಯನಾದಂತಹ ಒಂದು ಚಂದದ ಪುರುಷನನ್ನು ಕಂಡು ಬಂದೆ. ವನಾಂತರದಲ್ಲಿ. ರಾಜಕುಮಾರಿಗೆ ವನಾಂತರದಲ್ಲಿ ಆಶ್ರಮವಾಸಿಯನ್ನು ಕಂಡೆ. ರಾಜಕುಮಾರಿಗೆ ಆಶ್ರಮ ಪ್ರದೇಶದಲ್ಲಿರುವವರೆಲ್ಲ ಆದೀತೇನೆ. ನಿನಗೊಂದು ರಾಜಕುಮಾರ ಬೇಕಿತ್ತು. ರಾಜಕುಮಾರನನ್ನೇ ಕಂಡಿದ್ದೇನೆ ನಾನು. ಅಂದ್ರೆ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಬ್ರಾಹ್ಮಣ ವಟುವಿನಂತೆ ಜೀವನವನ್ನು ಸಾಗಿಸುತ್ತಿರುವ ಬ್ರಹ್ಮದೇವನು ನನಗಾಗಿ ಕಡದಿಟ್ಟಂತಹ ಚಿನ್ನದ ಪುತ್ಥಳಿಯನ್ನು ಕಂಡೆ ಸ್ವಾಮಿ. ಯೋಗ್ಯನಾದ ನೀನೇ ಸಂಕಲ್ಪಿಸಿದೆ ಅಂತ ಮತ್ತೆ ಮಾತನಾಡುವಾಗಿಲ್ಲ. ಯಾರು ಏನು ಅಂತ ಮಾತಾಡ್ಬೇಕಿತ್ತು. ನಾವೆಲ್ಲ ಕಂಡದ್ದಲ್ಲ, ನೀವೇ ಸತ್ಯ ಹೇಳಬೇಕು. ಏನ್ ಹೇಳು? ಚಂದದವರಂತೆ ಇದ್ದಾರಂತೆ. ವಸಂತನಂತೆ, ಮನ್ಮಥನಂತೆ, ಜಯಂತನಂತೆ, ನಳಕೂಬರನಂತೆ ಚಂದ. ಹೌದೌದು, ಸುಂದರ ಪುರುಷರು ಅವರ ಐವರು ಅಂತ ಒಂದು ಮಾತು. ನಾವು ಹೇಳಿದ್ದನ್ನು ಕೇಳಿದ ಹೊರತಾಗಿ ನಾವು ಕಂಡದ್ದಿಲ್ಲ. ನಾವು ನೋಡಿದ್ದೇವೆ ಬಿಡು. ನಾನು ಇವತ್ತು ನೋಡಿದೆ. ಹೌದಾ? ಈ 5 ಮಂದಿಯ ಸೌಂದರ್ಯವನ್ನು ನೋಡಿದೆ. 5 ಮಂದಿಯ ಸೌಂದರ್ಯ ಹೀಗಿರಬಹುದು ಅಂತ ಭಾವಿಸಿದೆ. ಹೌದು ಸ್ವಾಮಿ. ಸರಿ, ಅಂತವನನ್ನು ಕಂಡೆ. ಮಾತ್ರವಲ್ಲ, ಮನಸೂರೆಗೊಂಡೆ. ಅವನೇ ನನಗೆ ಪತಿ ಎನ್ನುವ ಹಾಗೆ ತೀರ್ಮಾನಿಸಿದೆ ಅಪ್ಪಯ್ಯ.
ವಿಚಾರಿಸಿದ್ದೇನೆ. ಯಾರಂತೆ? ದ್ಯುಮತ್ಸೇನನ ಪುತ್ರನಂತೆ, ಶೈಬ್ಯೆಯ ಗರ್ಭ ಸಂಜಾತನಂತೆ, ಆಶ್ರಮವಾಗಿ ಜೀವನವನ್ನು ಸಾಗಿಸುತ್ತಿರುವಂತಹ ಸಾಲ್ವ ದೇಶದ ರಾಜಕುಮಾರ ಸತ್ಯವಾನನಂತೆ. ಸತ್ಯವಾದ? ಹೌದು. ಅವ ಮದುವೆ ಆಗುವುದಿಲ್ವೇ? ಅವ ಬ್ರಹ್ಮಚಾರಿಯಾಗಿ ಇರ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಅಯ್ಯೋ, ಅವ ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ಇಟ್ಕೊಳ್ತೇನೆ, ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದಾನೆ. ಸರಿ ಸ್ವಾಮಿ, ಆಧ್ಯಾತ್ಮಿಕದ ಒಲವನ್ನು ಸಾಧಿಸ್ತೇನೆ ಎನ್ನುವ ಹಾಗೆ ಹೇಳಿದ್ದು ಹೌದು. ನೀವು ಆಜೀವ ಬ್ರಹ್ಮಚಾರಿಗಳು. ಹೌದೌದು, ಅವ ಹಾಗೆ ಹೇಳಿದ್ದಾನೆ ಅಂತ ಇಲ್ಲ ಕೇಳಿದ್ದೇನೆ ಇಲ್ಲ, ನಾನು. ಬ್ರಹ್ಮಚರ್ಯವನ್ನು ನ್ಯಾಸವಾಗಿ ತೆಗೆದಿಡುವುದಕ್ಕೆ ಸಿದ್ಧರಾಗಿದ್ದಾರೆ. ಸಿದ್ಧರಾಗಿದ್ದಾರ? ಹೌದೌದು. ಈಗ ನೀನು ಮಾತಾಡಿ ಒಪ್ಪಿಸಿ ನನಗೋಸ್ಕರವಾಗಿ ಬ್ರಹ್ಮಚರ್ಯವನ್ನು ತೊರೆದು ಗೃಹಸ್ಥಾಶ್ರಮವನ್ನು ಸ್ವೀಕರಿಸುತ್ತಾರಂತೆ. ದ್ಯುಮತ್ಸೇನ ಶೈಬ್ಯರ ಮಗ ಸತ್ಯವಾನ. ಹೌದಪ್ಪ. ನೀನು ವರಿಸಬೇಕಾದವ ಆ ಬ್ರಹ್ಮ. ಏನಿದದ್ಭುತ ಬಾಳ್ದಳೆ ಇವಳು, ಏನಿದದ್ಭುತ ಬಾಳ್ದಳೆ ಇವಳು, ಭೂಪಾಲ ಮಗಳು ಬಾಳ ಬರಗಾಸವ ಬೀರುವಳು, ಭೂಪಾಲ ಮಗಳು ಬಾಳ ಬರಗಾಸವ ಬೀರುವಳು, ಕಾಳಿ ಭಕ್ತಳು ಕಾಲಕರ್ಮದ ಲೀಲೆಯರಿಯದೆ ಮೇಲು ಬರಿದಳು, ಕಾಳಿ ಭಕ್ತಳು ಕಾಲಕರ್ಮದ ಲೀಲೆಯರಿಯದೆ ಮೇಲು ಬರೆದಳು, ಬೇಳಲೇನದ ಬಾಲ ಬುದ್ಧಿಯು ಮೇಳವಿಸಿದಿ ಬಗೆಯಂದ್ರಪ್ಪನ, ಬೇಳಲೇನದ ಬಾಲ ಬುದ್ಧಿಯು ಮೇಳವಿಸಿದಿ ಬಗೆಯಂದ್ರಪ್ಪನ, ಯಾಕೆ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ದೀರಿ? ಕೇಳಿದ್ರೆ ಮಗಳಾಡಿದಂತಹ ಮಾತನ್ನ ಕೇಳ್ತಾ ಇದ್ದೇನೆ. ಸಾಲ್ವ ದೇಶದ ಅರಸನಾಗಿರುವಂತಹ ದ್ಯುಮತ್ಸೇನ ಮತ್ತು ಶೈಬ್ಯರ ಸಂಜಾತನಾಗಿರುವಂತಹ ಸತ್ಯವಾನ ನನ್ನ ಅಳಿಯನಾಗುವವ, ನನ್ನ ಮಗಳಾಗಿರುವಂತಹ ಸಾವಿತ್ರಿಗೆ ಯೋಗ್ಯನಾದವ ಅವ ಎನ್ನುವುದಾಗಿ ಅವಳೇ ತೀರ್ಮಾನಿಸಿದ್ದಾಳೆ ಎಂದ ಮೇಲೆ ಸಂತೋಷ ಪಡಿ. ಅದ್ಯಾಕೆ ಆ ಮುಖಭಾವ? ನೀವೇ ಹೇಳಿ, ಕುಲದಲ್ಲಿ ಹೇಗೆ? ಸ್ವಲ್ಪ ಸುಮ್ಮನೀರೇ. ನನಗೆ ಅವ ಆ ರೀತಿಯಲ್ಲಿ ಹೇಳಿದ್ದಾನೆ, ಇವಳು ಮಾತನಾಡದೆ ಕೇವಲ ಮನಸ್ಸಿನಲ್ಲಿಯೇ ಮಂಡಿಗೆಯನ್ನು ತಿಂದು ಬಂದವಳು, ಅಂದ್ರೆ ಇವ ಆದೀತು ಅಂತ ಸಂಕಲ್ಪಿಸಿ ಬಂದವಳು ಅಂತ ಯೋಚನೆ ಮಾಡಿದೆ. ಮಾತಾಡಿ ಒಪ್ಪಿಸಿ ಬಂದಿದ್ದೇನೆ. ನಿಜವಾಗಿ ಏನಾಗಿ ಹೋಯ್ತು? ಏನಾಯ್ತು? ನಭೋ ಮಂಡಲವೇ ಕುಸಿದು ತಲೆ ಮೇಲೆ ಬಿದ್ದಂತಹ ಅನುಭವ ಆಯ್ತು ನನಗೆ. ನಿಮಗೆ ಏನು ಮಾತನಾಡಬೇಕು, ಏನು ಬಿಡಬೇಕು ಅಷ್ಟೇ. ನನ್ನ ಮಗಳೇ ಸಂಕಲ್ಪಿಸಿ ಬಂದಿದ್ದಾಳೆ, ಆಯ್ಕೆ ಮಾಡಿ ಬಂದಿದ್ದಾಳೆ. ಪುಣ್ಯಾತ್ಮ, ಅದೆಲ್ಲ ಸಂತೋಷ ಪಡುವ ವಿಚಾರವೇನು? ಏನು ಅಲ್ಲ ಸ್ವಾಮಿ, ಕ್ಷತ್ರಿಯ ಕುಲಜರ ಹೌದೇ? ಹೌದು. ಸತ್ಕುಲ ಪ್ರಸೂತನ ಹೌದೇ? ಸ್ವಲ್ಪ ನಿಲ್ಲೇ. ರೂಪವಂತ ಅಲ್ಲ, ರೂಪವಂತ ಸತ್ಯವೇ? ನಾನು ನಿನ್ನಲ್ಲಿ ಮಾತಾಡುವುದಲ್ಲ, ಮೊದಲು ಇವನಲ್ಲಿ ಎರಡು ಮಾತಾಡಿ ನಿನ್ನಲ್ಲಿ ಮಾತಾಡ್ತೇನೆ. ಸ್ವಾಮಿ. ಸದ್ಗುಣವಂತ ಹೌದೇ? ನಾನೇನ್ ಹೇಳಪ್ಪ, ಹಿರಿಯರನ್ನು ಕಂಡಾಗ ತಲೆಬಾಗುವುದು ಸತ್ಯವೇ? ಸ್ವಾಮಿ, ಸ್ವಾಮಿ, ಮಗಳಿಗೆ ಕುತೂಹಲ, ಆದ್ರೆ ನಿಮ್ಮ ಒಗಟು ಎನ್ನುವಂತದ್ದು ನನ್ನ ತಲೆಗೆ ಹೋಗುವುದಿಲ್ಲ. ವಿಷಯ ಏನು ಎನ್ನುವುದನ್ನ ಈ ವಿಸ್ತಾರವಾಗಿ ಹೇಳಿ. ಹೇಳಲಾರೆನ್ನು ಹೇಳ ಉಳಿಯಲಾರೆನು, ಹೇಳಲಾರೆನು ಹೇಳದುಳಿಯಲಾರೆನು, ಹೇಳದುಳಿಯಲಾರೆನು, ಬೀಳಲು ಪಾಲಿನೊಳು ವಿಷವ ಮೇಳವಿಸಿದೆ ಜಂಬೆಯೇನು, ಬೀಳಲು ಪಾಲಿನೊಳು ವಿಷವ ಮೇಳವಿಸಿದೆ ಜಂಬೆಯೇನು, ಬೇಳದಿರಲು ಮೋಸಗಾರ ಮೂಲ ಗುರುವೆಂದೆಂಬೆ ನೀನು, ಬೇಳದಿರಲು ಮೋಸಗಾರ ಮೂಲ ಗುರುವೆಂದೆಂಬೆ ನೀನು, ಬೇಳಲಾರೆನು ಬೇಳದುಳಿಯಲಾರೆನು, ಏನು ಸ್ವಾಮಿ? ಸಮಾಜದಲ್ಲಿ ಒಂದು ಪದ್ಧತಿಯನ್ನು ಮಾಡಿರುವುದು ಯಾವ ಕಾರಣಕ್ಕಾಗಿ? ಹ. ಅದು ಸಮಾಜದ ಸ್ವಾಸ್ಥ್ಯವನ್ನು ಉಳಿಸುವುದಕ್ಕಾಗಿ. ಹ್ಮ್. ಹೆಣ್ಣಾದವಳಿಗೆ ತಂದೆಯೇ
ಮುಂದಾಗಿ ಹ. ತಂದೆ ಇಲ್ಲದೆ ಇದ್ರೆ ಸೋದರ ಮಾವನೋ ಅಜ್ಜನೋ ಇತ್ಯಾದಿ ಹಿರಿಯ ಹ್ಮ್ ಗಂಡನ್ನ ಹುಡುಕಬೇಕು, ಹ್ಮ್ ವರಾನ್ವೇಷಣೆಯನ್ನು ಮಾಡಬೇಕೆನ್ನುವ ಪದ್ಧತಿಯನ್ನು ಮಾಡಿದ್ದ ಹೌದಾ? ಹ್ಮ್ ಅದೇನು ಶಾಸ್ತ್ರ ಅಂತ ಅಲ್ಲ, ಹ್ಮ್ ಪದ್ಧತಿ ಅದು. ಹೌದು ಯಾವ ಕಾರಣಕ್ಕಾಗಿ? ಹ್ಮ್ ಇಂಥ ಕಾರಣಕ್ಕಾಗಿ. ಹ್ಮ್ ಯಾಕೆಂದ್ರೆ ಕೆಲವೆಲ್ಲ ವಿಚಾರವನ್ನ ಹ ಮನಸ್ಸಿನಿಂದ ಒಪ್ಪಿಗೆ ಇರಬಹುದು ಗಂಡಿಗೂ ಹಾಗೂ ಹೆಣ್ಣಿಗೂ, ಹ ಆದ್ರೆ ಎಲ್ಲ ವಿಚಾರವನ್ನು ಕೇಳುವುದಕ್ಕಾದೀತೇನೋ ಕಷ್ಟ ಆದೀತು. ಕಷ್ಟ ಆದೀತು. ಹ್ಮ್ ಆ ಕಾರಣಕ್ಕಾಗಿಯೇ ಹ. ಹೆಣ್ಣನ್ನ ಪರೀಕ್ಷಿಸುವುದಕ್ಕೆ ಹೋದಾಗ ಹ್ಮ್ ಗಂಡಿನ ಮನೆಯವರು ಒಂದು 4 ಹೆಂಗಸರನ್ನು ಕರ್ಕೊಂಡು ಹೋಗುವುದು ಯಾಕೆ ಹೇಳು? ಹ್ಮ್ ಎಲ್ಲವನ್ನ ಗಂಡಸರಲ್ಲಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಹ ಆ ಕಾರಣದಿಂದಾಗಿ ಹೆಣ್ಣಿನ ಗುಟ್ಟನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೆ ಇನ್ನೊಂದು ಹೆಣ್ಣಿಗೆ ಆ ಕಾರಣಕ್ಕಾಗಿ ಅವಳು ಬಾಯಾರಿಕೆ ಆಗದಿದ್ರು ಸ್ವಲ್ಪ ನೀರು ಬೇಕಿತ್ತು ಹೇಳುವುದು ಯಾಕೆ? ಅವಳು 4 ಬಾರಿ ಓಡಾಡ್ಲಿ ಅಂತ. ಹ. ಕಾಲು ಸರಿ ಉಂಟು ಇಲ್ಲ 1.5 ಇದ್ರೆ ಆಗ್ಲೇ ಗೊತ್ತಾಗಿ ಹೋಗ್ತದೆ. ಅಲ್ಲ, ಇವರು ಕೇವಲ ಲೋಕ ಕಲ್ಯಾಣ ಮಾಡಿದವರು ಮಾತ್ರ ಅಲ್ಲ, ಬಹಳ ಕಲ್ಯಾಣ ಪ್ರಸಂಗ ನಡೆಸಿದವರು. ನಾನು ಮದುವೆ ಆಗದಿದ್ರು ಎಷ್ಟು ಮದುವೆ ಆದವ್ರನ್ನ ನೋಡಿದ್ದೇನೆ, ಮದುವೆ ಆಗಿ ಹಾಳಾದವ್ರನ್ನ ನೋಡಿದ್ದೇನೆ. ಇಲ್ವೇನು? ಅಯ್ಯೋ ನೀನು ಅಲ್ಲ, ಮದುವೆಯಾಗಿ ಹಾಳಾದದ್ದು, ಹಾಳಾಗಿ ಮದುವೆ ಆದದ್ದು ಎರಡನ್ನೂ ನೋಡಿದ್ದೇನೆ. ಹಾಳಾಗಿ ಮದುವೆ ಆದವ್ರನ್ನು ನೋಡಿದ್ದೇನೆ, ಮದುವೆಯಾಗಿ ಹಾಳಾದವ್ರು ನೋಡಿದ್ದೇನೆ. ಆ ನಂತರ ಮದುವೆ ಆದವ್ರು ಕೆಲವರು ಒಳ್ಳೇದಾದದ್ದನ್ನು ಕಂಡಿದ್ದೇನೆ. ನಿಮ್ಮನ್ನು ಕಂಡ ಬಳಿಕ ಒಳ್ಳೆಯದಾಗದೇ ಇರುತ್ತದೆ. ಇನ್ನು ಕೆಲವರು ಬಿಟ್ಟು ಹೋದವ್ರನ್ನು ನೋಡಿದ್ದಾಗಿದೆ. ಬಿಡಿ, ಪ್ರಪಂಚವೇ ಹಾಗೆ. ಈ ಕಾರಣದಿಂದ ಮತ್ತೆ ಕೆಲವರ ಅನುಭವ ಎನ್ನುವಂತಹದ್ದು ಈ ಲೋಕಕ್ಕೆ ಸೀಮಿತವಾಗ್ತದೆ. ಹೌದು, ನಿಮ್ಮದ್ದು ಹಾಗಲ್ಲ, ಲೋಕದ ಅನುಭವಗಳು. ಹೌದೌದು. ಆದ್ರೆ ಆ ಲೋಕದ ಅನುಭವ ಈ ಲೋಕಕ್ಕೆ ಬರುವುದಿಲ್ಲ, ಆ ಪ್ರಶ್ನೆ ಬೇರೆ. ಅಲ್ವೇ ಅಲ್ಲ. ಹೌದೌದು, ಅವರ ಅಳತೆಯೇ ಬೇರೆ, ಇಲ್ಲಿ ಅಳತೆಯೇ ಬೇರೆ. ಅದು ಬಿಡು, ಈ ಊರಿನ ಅಳತೆ ಆಚೆ ಊರಿಗೆ ಬರುವುದಿಲ್ಲ. ಹಾಗಾಗಿ ಅದಲ್ಲ, ಆದ್ರೆ ಮಾಡಬೇಕು. ಏನು? ನಿಜವಾಗಿ ಈಕೆ ಏನನ್ನೋ ಕುಟಿಲತೆಯನ್ನ ಅರಿಯದು. ಹ್ಮ್ ಕಾಳಿಕಾ ಮಾತೆ ಸದ್ಭಕ್ತಿ ಇತ್ಯಾದಿ ಇತ್ಯಾದೆಲ್ಲ ತಿಳಿದವನೇ ನಾನು. ಆದ್ರೆ ಸಾಲದಪ್ಪ. ಆಕೆ ಈ ರೀತಿಯಾಗಿ ಯೋಚಿಸಿರಬಹುದು. ಇದಕ್ಕೆಲ್ಲ ಲೋಕಾನುಭವ ಎನ್ನುವುದು ಬೇಕೇ ಬೇಕು. ಈಗ ನೀನ್ ಏನಾಯ್ತು ಸ್ವಾಮಿ, ಮುಖ ಹೀಗೆ ಮಾಡಿ ಬಿಟ್ರಲ್ಲ, ಮುಖ ಹೀಗಾದ್ರೆ ಇನ್ನೇನಾದೀತು? ಲೋಕದ ಶೋಕವನ್ನ ನಿವಾರಣೆ ಮಾಡುವಂತ ಅಶೋಕ ತಾವು, ಅಂತವರಿಗೆ ಇಂಥ ಸಮಸ್ಯೆ ಅಂದ್ರೆ ಮತ್ತಿನ್ನೇನು? ಆದ್ರೆ ಇಂಥ ವಿಚಾರ ಕೇಳಿದರೆ ನಾವು ಶೋಕತಪ್ತರೆ ಆಗ್ತೇವೆ. ಹೌದಾ? ಅನಿವಾರ್ಯ. ಹ್ಮ್ ಯಾಕೆ? ನೀನೇನ ಏನಾಗಿದೆ ಸ್ವಾಮಿ, ಹೇಳಿಬಿಡಿ ಹೇಳಿಬಿಡಿ ಹೇಳಿಬಿಡಿ. ಹೇಳಬಹುದು. ಲೋಕದ ಚಿಂತೆಯನ್ನು ಪರಿಹರಿಸುವವರು ತಾವು, ಲೋಕದ ಶೋಕವನ್ನ ಕಳೆಯುವವರು ತಾವು. ನಿಮ್ಮ ಶೋಕವನ್ನ ಕಳೆಯುವುದಕ್ಕೆ ನಾವೇತರವರು, ಆದ್ರೆ ನಿಮ್ಮ ಶೋಕದಲ್ಲಿ ನಾವು ಭಾಗಿಯಾಗುತ್ತೇವೆ. ಭಾಗಿಯಾಗುವುದಷ್ಟೇ ಅಲ್ವೇ, ಅದು ಪರಿಹಾರ ಆಗುವುದು ಹೇಗೆ ಅಂತ ನಾವು ಯೋಚನೆ ಮಾಡ್ತೇವೆ. ಅದಕ್ಕೆ ಕೂಡಿ ಸಮಾಲೋಚನೆ ಮಾಡೋಣ. ಯಾಕೆಂದ್ರೆ ಇಂತಹ ಒಂದು ಶೋಕದ ಸಂದರ್ಭದಲ್ಲಿ ಒಂದು ನಾವು ಸಿಕ್ಕಿ ಬಿದ್ದಾಯ್ತಲ್ಲ. ಏನು ಸ್ವಾಮಿ, ಮದುವೆ ಅಂದ್ರೆ ಶುಭವಲ್ವೇ? ಶುಭ ಹೌದೇ, ಅದು ಹಾಗಿಲ್ಲ. ಈಗ ನೀನೇನು ಹೇಳಿ ಹೇಳಿ ಅಂತ ಹೇಳಬಹುದು. ಹೇಳಿ ಹೇಳಿ ಬಿಡ್ಲಾ? ಹೇಳಿ. ಹೇಳಲಾರೇನು, ಹೇಳದುಳಿಯಲಾರೇನು. ಸಂದರ್ಭ ಏನ್ ಪ್ರಸಂಗ ಬದಲಾಯ್ತಾ ಈಗ? ಬೇರೆ ಯಾವ್ದೋ ಪ್ರಸಂಗದಲ್ಲಿ ಮಾತ್ರ ಕೇಳಿದ್ದೆ ನೀನು, ಬಹುಶಃ ನನಗೆ ಅರ್ಥ ಆಯ್ತು ಬಿಡು. ಅದನ್ನೇ ಹೇಳಿದೆ ಅಂತ ಭಾವಿಸಬೇಡ. ಮತ್ತೆ ಇದರಲ್ಲೂ ಹಾಗೆ ಆಗಿದೆ. ಹೇಳಿದೆನಾ? ಒಳ್ಳೆಯ ಒಂದು ಶುಭ ಕಾರ್ಯ ನಡೀತಿತ್ತು, ಅದರಲ್ಲಿ ವಿಷವನ್ನಿಕ್ಕಿದ, ಬಾಳಿನಲ್ಲಿ ಸಂತೋಷಕ್ಕೆ ಕಲ್ಲನ್ನು ಹಾಕಿದ. ನಾರದನ ಬಗ್ಗೆ ಹೇಳದೆ ಉಳಿದೀಯ ನೀನು? ನಾನು ಹೇಳ್ತೇನೆ, ಖಂಡಿತ ಹೇಳುವವನೇ. ಯಾಕಂದ್ರೆ ಒಳ್ಳೆ ರೀತಿ ಮದುವೆ ಆಗಿ ಹೋಗ್ತಿತ್ತು, ಮಗಳು ಒಂದು ಗಂಡನ ನೋಡಿ ಬಂದಿದ್ದಳು ಅಂತ ಹೇಳುವವನೇ. ಒಮ್ಮೆ ಹೇಳದೆ ಉಳಿದೇನೆ. ಉಳಿದರೆ ನಾರದನಿಗೆಲ್ಲ ಗೊತ್ತಿತ್ತು, ಆದ್ರೂ ಹೇಳದೆ. ಅವರು ನಿಜವಾಗಿ ಮೋಸಗಾರರ ಕುಲ ಗುರು ಈ ನಾರದ. ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀರಿ ನೀವು. ಅಪ್ಪ ಮಗಳು ಇಬ್ರು ಸೇರಿ ಪ್ರಚಾರ ಮಾಡಿ. ಅಲ್ಲ ಸ್ವಾಮಿ, ಹಾಗೆ ಅನ್ಯತೆ ತಿಳಿದುಕೊಳ್ಳಬೇಡಿ. ಹೇಳಿದ್ರು ನಿಮಗೊಂದು ಹೆಸರು ಬರುವುದೇ ಕಷ್ಟ. ಹೇಳದೇ ಇದ್ರು ಹೆಸರು ಬರುವುದೇ. ಈ ಪ್ರಸಂಗದಲ್ಲಿ ನಿಮಗೊಂದು ಹೆಸರು ಬರುವುದೇ. ಅದೇ ಈ ಪ್ರಸಂಗಕ್ಕೆ ನಾನು ಬರಬಾರ್ದೇ ಇತ್ತು ಅಂತ ಈಗ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ಬರ್ತಾ ಇದ್ರೆ ಒಳ್ಳೇದಿತ್ತ. ಯೋಚಿಸಬೇಡಿ ಸ್ವಾಮಿ, ಯಾವ ಕಾಲಕ್ಕೂ ಅಪವಾದ ನಿಮಗೆ ಬರಲಾರದು. ಹಾಗಾದ್ರೆ ಯಾವುದೋ ಒಂದು ಸತ್ಯವನ್ನ ನೀವು ತಿಳಿದಿದ್ದೀರಿ, ನಮ್ಮಲ್ಲಿ ಹೇಳುವುದಕ್ಕೆ ಒಂದಿಷ್ಟು ತೊಳಲಾಡುತ್ತಾ ಅಲ್ಲ. ನೀನು ಮೆಚ್ಚುದು ತಪ್ಪು ಅಂತಲ್ಲ, ಯಾಕೆಂದ್ರೆ ಹುಟ್ಟುಗ ಯೋಗ್ಯ ಜುಮಣಿ ಕುಲ ಸಂಜಾತ ಬರನು, ಜುಮಣಿ ತೇಜ ಶ್ರೇಷ್ಠವರನು. ಜುಮಣಿ ಕುಲ ಸಂಜಾತ ಕೇಳು, ಜುಮಣಿ ತೇಜ ಶ್ರೇಷ್ಠವರನು. ಗಮಕ ಗುಣನು ಶೀಲದಿ ಸಂಪನ್ನನಾಥನು. ಗಮಕ ಗುಣನು ಶೀಲದಿ ಸಂಪನ್ನನಾಥನು. ವಾಚಸ್ಪತಿಯ ಪೂರ್ವ ಜಾಣ, ಕಿಚರೇಶನೋಳ್ ದುರೀಣ.
ವಾಚಸ್ಪತಿಯ ಪೂರ್ವ ಜಾಣ ಖೇಚರೇಶನೋಳ್ ಧುರೇಣ ದೋಚಿಕೊಡಲು ರಂತಿದೇವ ಮಾಚ ದೊರೆವೆನು ದೋಚಿಕೊಡಲು ರಂತಿದೇವ ಮಾಚ ದೊರೆವೆನು ಹೇಳಲಾರೆನು ರಾಜನ್ ಹೇಳಲಾರೆನು ಎಳೆದುಳಿಯಲಾರೆನು. ಹುಡುಗನನ್ನ ಕಂಡು ಮನಸೋತಿದ್ದಾಳೆ, ಆತನೇ ತನ್ನ ಪಾಲಿಗೆ ವರ ಯೋಗ್ಯ ಎನ್ನುವುದಾಗಿ ಭಾವಿಸಿ ಬಂದಿದ್ದಾಳೆ. ಖಂಡಿತವಾಗಿ ನಿನ್ನ ತಪ್ಪಿಲ್ಲ, ದೃಷ್ಟಿಯ ದೋಷವೂ ಇಲ್ಲ, ಬುದ್ಧಿಯ ಬಡತನವೂ ಇಲ್ಲ. ಹೌದು, ಆ ಮಟ್ಟಿಗೆ ಮೇಲ್ನೋಟಕ್ಕೆ ಕಂಡಾಗ ಕೆಲವು ನಮಗೆ ಅತಿ ರಂಜನೆಯಾಗಿ ಕಾಣುವುದು ಹೌದು. ಹಾಗಂತ ಅದರ ಸೂಕ್ಷ್ಮವಾಗಿ ಗ್ರಹಿಸುವುದಕ್ಕೆ ಹೋದಾಗ ಕೆಲವಷ್ಟು ನ್ಯೂನ್ಯತೆಗಳು ಕಾಣುತ್ತದೆ. ಹೌದು, ಅತ್ತಿಯ ಹಣ್ಣು ನೋಡುವುದಕ್ಕೆ ಕೆಂಪಾಗಿ ಸುಂದರವಾಗಿ ಕಾಣಿಸ್ತದೆ, ಆದರೆ ಒಳಗಿದ್ದದ್ದೆಲ್ಲ ಹುಳುವೇ ಆಗಿರ್ತದೆ. ಈಗ ನಾನು ಹೊರಗಿನ ಚಂದವನ್ನು ಕಂಡು ಮಾರು ಹೋದೆ, ಅಲ್ಲಿ ತಪ್ಪಿದೆ ಅಂತ ಹೇಳ್ತೀರಿ. ಛೇ 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 ಛೇ. ಆ ದೃಷ್ಟಿಯಲ್ಲಿ ಹೇಳಿದ್ದಲ್ಲ, ಅಂದ್ರೆ ನೋಡಬೇಕಾದದ್ದು ಇನ್ನೂ ಇತ್ತು. ಆ ದೃಷ್ಟಿಯಲ್ಲಿ ಯಾಕೆ ಹಿರಿಯರೇ ಅದನ್ನು ನಿಶ್ಚಯಿಸಬೇಕು. ನೋಡು, ಕೆಲವೊಮ್ಮೆ ಹೋದಾಗ ಗಂಡು ಹೆಣ್ಣಿನಲ್ಲಿ ಕೆಲವು ಪ್ರಾದೇಶಿಕವಾಗಿರುವಂತದ್ದು ನಾನು ಹೇಳುವುದು ಸರಿ. ನಿಮ್ಮ ಮನೆಯ ಹೆಣ್ಣನ್ನ ನಮ್ಮ ಮನೆಗೆ ಕೊಡ್ತೀರಾ ಅಂತ ನೇರವಾಗಿ ಕೇಳುವುದಕ್ಕೆ ಬಂದಿತ್ತ. ಅದಕ್ಕಾಗಿ ನಿಮ್ಮ ಮನೆಯ ಜಾತಕವೊಂದು ನಮ್ಮ ಮನೆ ಕಳಿಸಬಹುದಿತ್ತು ಹೇಳುವ ಕ್ರಮ ಬಂದದ್ದು ಆ ಕಾರಣಕ್ಕೆ. ನೇರವಾಗಿ ಹೆಣ್ಣನ್ನು ಕೇಳುವುದಕ್ಕೆ ಆಗುವುದಿಲ್ಲ ನೋಡಿ, ಆ ಕಾರಣಕ್ಕೆ. ಇನ್ನು ಇತ್ಯಾದಿ ಜಾತಕವನ್ನ ನೋಡು, ಹೊಂದಾಣಿಕೆ ದೃಷ್ಟಿಯಿಂದಲೋ ತಿರಸ್ಕರಿಸುವುದಕ್ಕೆ ಒಂದು ಒಳ್ಳೆಯ ಉಪಾಯ. ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ಮನಸ್ಸಿಗೆ ಬರಲಿಲ್ಲ ಅಂತ ಹೇಳಿದ್ರೆ ನೋವಾಗ್ಲಿಕ್ಕಿಲ್ವೇನೆ ಅವಳಿಗೆ? ಆ ಕಾರಣಕ್ಕೆ ಜಾತಕ ಕೂಡಿ ಬರುವುದೇ ತಪ್ಪಿಸಿಕೊಳ್ಳುವ ದಾರಿ. ಏನು ಬಹಳ ಮದುವೆ ಮಾಡಿದವರಿಗೆ ಇದು ವಿಚಾರ ಗೊತ್ತು, ಎಲ್ಲ ನೋಡಿದ್ದದು. ಹಾಗಾಗಿ ಈಗ ಜಾತಕವನ್ನು ತರಿಸಬೇಕಿತ್ತು ಅಂತಲ್ಲ ನಾನು ಹೇಳ್ತೇನಲ್ಲ, ಮತ್ತಿನ್ನೇನು ಯಾರ ಜಾತಕ ನನಗೆ ಗೊತ್ತಿಲ್ಲ ಹೇಳು. ನಿನ್ನದ್ದು ಬೇಕಿದ್ರೆ ಹೇಳ್ತೇನೆ, ನಿನ್ನದ್ದು ಬೇಕಿದ್ರು ಹೇಳ್ತೇನೆ. ಈಗ ಸದ್ಯ ಅವನದ್ದು ವಿಷಯವನ್ನು ಹೇಳಿಬಿಡ್ಲ. ಆತ ಹೇಗಿದ್ದಾನೆ? ಹೇಗೆ ರೂಪದಲ್ಲಿ ನಿಜಕ್ಕೂ ಮನ್ಮಥನೇ. ಹೌದೌದು, ಮಗಳಿಗೆ ತಕ್ಕನಾದಂತಹ ರೂಪ. ಹೌದೌದು. ಇನ್ನು ಮುಖ ಕಾಂತಿ ಹೇಗೆ? ಇವಳದ್ದು ಶಶಿಕಾಂತಿ, ಅವನದ್ದು ಸೂರ್ಯಕಾಂತಿ. ಹೌದಾ? ಬೇಕು, ಆ ತೇಜಸ್ಸು ಬೇಕು. ಆ ಮಟ್ಟಿಗೆ ಒಂದು ಒಳ್ಳೆಯದನ್ನೇ ಹೇಳಿದ್ದಾರೆ. ಚಂದ್ರನಿಗೆ ನಿಜವಾದ ಪ್ರಭೆ ಇಲ್ಲ, ಸೂರ್ಯನ ತೇಜಸ್ಸನ್ನು ಚಂದ್ರ ಹೀರಿಕೊಂಡು ಪ್ರಪಂಚಕ್ಕೆ ಬೆಳಕನ್ನು ಕೊಡುವವನು. ಹೆಣ್ಣು ಹಾಗಿರಬೇಕು, ಗಂಡನ ತೇಜಸ್ಸಿನಿಂದ ತನ್ನ ತೇಜಸ್ಸನ್ನು ಬೆಳಗಿಸಿಕೊಳ್ಳಬೇಕು. ಮತ್ತೆ ಸರಿ ಉಂಟಪ್ಪ ಅದು. ನಮ್ಮತ್ತು ಸೂರ್ಯವಂಶ, ಸೂರ್ಯ ತೇಜಸ್ಸೆ ಅವನಲ್ಲಿ ಉಂಟು ಅಂತ, ಅದ್ರ ಹೊಂದಾಣಿಕೆ ಅಲ್ಲಿ ಉಂಟು ಅಂತ ಅಲ್ವಾ? ಹೌದೌದು, ಆ ದೃಷ್ಟಿಯಿಂದಲೂ ಒಂದು ಹೊಂದಾಣಿಕೆ. ಇನ್ನು ಬಲದಲ್ಲಿ ದೇವೇಂದ್ರನನ್ನು ಮೀರಿಸುವ ಹಾಗಿದ್ದಾನೆ. ಅಂದ್ರೆ ದ್ವಂದ್ವ ಅರ್ಥ ಉಂಟು. ಇಲ್ಲ 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 ಇಲ್ಲ, ಓಡಿ ಹೋಗುವುದರಲ್ಲಿ ಅಂತ ನೀವು ವರ ಬಲಕ್ಕೆ ಹೆದರಿ ಅಲ್ವೇನೋ ಓಡುವುದು ದೇವೇಂದ್ರ. ಅಲ್ಲದಿದ್ರೆ ಆತ ಬಲಾಢ್ಯನೇ. ಮುಕ್ಕೋಟಿ ದೇವತೆಗಳನ್ನ ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿದ. ಯೋಚನೆ ಮಾಡು. ಆ ಕಾರಣದಿಂದ ಹೇಳಿದ್ದು ರೂಪದಲ್ಲಿ ಮನ್ಮಥನನ್ನು ಮೀರಿಸುವ ಹಾಗಿದ್ದಾನೆ. ಬಲ ಕುಲ ಮತ್ತು ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ಕುಲೋನ್ನತಿ ಉಂಟು, ಒಳ್ಳೆ ಕುಲ. ವಿದ್ಯೆಯಲ್ಲಿ ಬೃಹಸ್ಪತಿಯನ್ನು ಮೀರಿಸುವ ಹಾಗಿದ್ದಾನೆ. ಹೌದೌದೌದು. ಇನ್ನು ಆತನದಾದ ನಡೆ ನುಡಿ ಆದರ್ಶಪ್ರಾಯವಾದದ್ದು. ಗುಣಗಳು ಗುಣ ನಿಜವಾಗಿ ಹಿರಿದಾದ ಗುಣ. ಹೌದೌದು. ಆ ಗುಣ, ನಡತೆ, ಶೀಲ, ಸ್ವಭಾವ ಇತ್ಯಾದಿ 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 ಎಲ್ಲ ವಿಚಾರಗಳಿಂದ ಆತನನ್ನ ಆಕ್ಷೇಪಿಸುವಂತೆಯೇ ಇಲ್ಲ. ಅಪ್ಪ, ನನಗೆ ಇದಕ್ಕಿಂತಲೂ ಹೆಚ್ಚು ಹೊಗಳಬೇಕು ಅಂದಿತ್ತು ಅವರನ್ನು, ಆದ್ರೆ ನನಗೆ ನಾಚಿಕೆಯಾಗಿತ್ತು. ನಾರದ್ರಿಗೆ ಅದಿಲ್ವಲ್ಲ ಅಂದ್ರೆ ಎಲ್ಲ ಬಿಟ್ಟವರು ಅಂತ ಅವ್ರು ಹೇಳುದು. ಹಾಗೆ ನಾವು ಅನ್ಯತೆ ತಿಳಿದುಕೊಳ್ಳಕೂಡದು. ಹೆಣ್ಣೋರ್ವಳಿಗೆ ಗಂಡನ್ನು ಹೊಗಳುವುದಕ್ಕೆ ನಾಚಿಕೆ ಆಗುತ್ತದೆ. ಗಂಡಿಗೆ ಹೆಣ್ಣನ್ನು ಅನ್ಯ ಪುರುಷನ ಎದುರಿನಲ್ಲಿ ಹೊಗಳುವುದಕ್ಕೆ ಹೇಳುವುದಕ್ಕೆ ನಾಚಿಕೆ ಆಗುತ್ತದೆ. ಗಂಡಿಗೆ ಗಂಡನ್ನು ಹೊಗಳುವುದಕ್ಕೆ ನಾಚಿಕೆ ಉಂಟೆ? ಗಂಡಿನ ಸೌಂದರ್ಯವನ್ನು ಮತ್ತೊಬ್ಬ ಗಂಡು ಹೊಗಳುವುದಿಲ್ಲ ಅಂತ ಆದ್ರೆ ಅವನಿಗೆ ಅಸೂಯೆ ಉಂಟು ಅಂತ ಆಗ್ತದೆ. ನಿಮಗೆ ಆದ್ರಿಂದ ಅಸೂಯೆ ಇಲ್ಲ, ನಾಚಿಕೆ ಇಲ್ಲ ಅಂತ ಹಾಗೆ ಹೇಳಿದ ಹೊರತು ಹೌದೌದು ನಿಮ್ಮನ್ನು ನಿಂದಿಸುವವಳೇ. ಅಸೂಯೆ ಅಂತೂ ನನಗೆ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನಂತೂ ಮದುವೆ ಆಗುವ ಅಲ್ಲ. ಅವಾಗಿ ಬಿಡ್ತಾನೇನೋ ಹೊಟ್ಟೆ ಊರು ನನಗಿಲ್ಲ. ಆದ್ರಿಂದಾಗಿ ಅಸೂಯೆ ಇತ್ಯಾದಿ ಒಳಗೆ ಯೋಚಿಸಬೇಕಾದದ್ದಿಲ್ಲ. ಕುಲ ಅಪ್ಪ ಅಮ್ಮ ಯೋಗ್ಯರೇ, ಸಂಸ್ಕಾರವಂತರು, ಮತ್ತೆ ಪ್ರಶ್ನೆ ಇಲ್ಲ. ಏನು ಅವಳು ಹೇಳಿದ್ರ ಪ್ರಕಾರವಾಗಿ ಯೋಗ್ಯನೇ. ಹೌದು. ಆದರೆ ಇಂದು ಸಕಲ ಸಂಪನ್ನತೆಯು ಸಂತಿಸಿನ್ನು
ಇಂದು ಸಕಲ ಸಂಪನ್ನತೆಯು ಸಂತಿ ತಿನ್ನು ವರುಷವೊಂದು ಅಂತ್ಯ ದಿನದ ಗೋಧೂಳಿಯೊಳು ಕಾಂತೆಯ ಗೋಳು ಬೇಳಲಾರೆನು ಬೆಳೆದೊಳೆ ಜಲಾರೆನು. ನಿಜವಾಗಿ ನೀನು ಮಗಳನ್ನ ಆಚೆ ಕಳಿಸಿದ್ರಿಷ್ಟೊಳಗೆ ವಿಷಯ ಹೇಳಿ ಮುಗಿಸಿ ಒಳ ಹೋಗ್ತಿದ್ದೆ ನಾನು. ಹೌದಾ? ಆದ್ರೆ ನಾನು ಅದು ನೀನು ಕೇಳಿ ಹೋಯ್ತಾನೆ, ಅದು ಬಿಡು. ನಾನು ಅವಳು ನಿನ್ ಕೇಳಬಾರ್ದು ಅಂತ ಅವನಲ್ಲಿ ಹೇಳಿದ ಮಾತಾಗಿತ್ತು, ಅದು ಕೇಳಿ ಹೋಯ್ತು ಬಿಡು. ನೀನ್ ಇದ್ದದ್ದು ತೊಂದರೆ ಅಂತಲ್ಲ, ನಿನಗೂ ಗೊತ್ತಾಗಬೇಕಾದ ವಿಚಾರವೇ. ಅದು ಹೇಳುವ ನಮಗ್ ಕಷ್ಟವೇ ಸ್ವಾಮಿ? ನೀವೇ ಇಷ್ಟು ಕಷ್ಟಪಡುತ್ತಿದ್ದೀರಿ. ಈ ವಿಚಾರವನ್ನು ನಾನು ಅತ್ತ ಕಡೆಗೆ ಹೋದಾಗ ನೀವು ನಮ್ಮ ಅಪ್ಪನಲ್ಲಿ ಹೇಳಿದರೆ ನಮ್ಮಪ್ಪ ಹೇಳುದಕ್ಕೆ ಇನ್ನೆಷ್ಟು ತೊಂದರೆ ಪಟ್ಟುಕೊಂಡಾರು. ಮತ್ತು ಕಷ್ಟಪಡ್ತಾನೆ, ಆ ಮಟ್ಟ ನಾ ಹೇಳುವುದೇ ಒಳ್ಳೆಯದು. ಈಗ ಇಬ್ರು ಕಷ್ಟಪಡುವುದು ಒಳ್ಳೆಯದಾ? ಅದಕ್ಕಿಂತ ನಾವ್ ಹೇಳುವುದೇ ಒಳ್ಳೆಯದೇ. ಶ್ರೀಮುಖದಿಂದ ಹೌದು, ಯಾಕಂದ್ರೆ ಅವನಿಗೆ ಮತ್ತು ಕಷ್ಟ ಆಗ್ತದೆ. ಕರುಳಿನ ಸಂಬಂಧ ಬೇರೆ ನೋಡು. ಹೌದು, ಆ ಕಾರಣಕ್ಕಾಗಿ ಎಲ್ಲದರಲ್ಲಿಯೂ ಯೋಗ್ಯತಾವಂತ ಅಂತ ಹೇಳಿದವರು ತಾವೇ. ಹೌದು. ಮಗಳಾದಂತ ಅವಳು ಸ್ವಯಂ ವರನನ್ನ ಆಯ್ಕೆ ಮಾಡಿಕೊಳ್ತಾಳೆ ಅಂತ ಆದ್ರೆ ಸಾಮಾನ್ಯರನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಎನ್ನುವಂತ ವಿಶ್ವಾಸವೂ ನನಗೆ ಇತ್ತು. ನೀವು ಹೇಳ್ತೀರಿ ಅಂತ ಆದ್ಮೇಲೆ ಇನ್ನೇನು ಯೋಗ್ಯನೇ. ಆತ ರಾಜ್ಯ ಭ್ರಷ್ಟನಾಗಿರಬಹುದು, ರಾಜ್ಯವನ್ನ ಕಳೆದುಕೊಂಡಿರಬಹುದು, ಆದರೆ ರಾಜ್ಯ ಅಷ್ಟೈಶ್ವರ್ಯ ಇದಕ್ಕಿಂತಲೂ ಶ್ರೀಮಂತ ಎನ್ನುವುದಲ್ಲ ಅನುಮಾನವೇ ಇಲ್ಲ. ನಮ್ಮಲ್ಲಿ ಇಲ್ವಾ ಸ್ವಾಮಿ? ಎಲ್ಲ ಉಂಟು. ಮದುವೆಯ ಶ್ರೀಮಂತಿಗೆ ಆತನಲ್ಲುಂಟು, ಮತ್ತೊಬ್ಬರ ಸೊತ್ತಿಗೆ ಲೋಭ ಆಸೆಯನ್ನು ಪಡಬಹುದಾದ ಸ್ವಾರ್ಥಿ ಅಲ್ಲ, ಎಲ್ಲ ದೃಷ್ಟಿಯಿಂದ ಹೌದು. ಆದರೆ ಒಂದು ಸಮಸ್ಯೆ ಉಂಟು. ಒಂದು ಸಮಸ್ಯೆ. ನೀವು ಆದರೆ ಹೇಳುವುದು ಕಷ್ಟವೇ. ನಾನು ಹೇಗೆ ಹೇಳಲಿ ಅಂತ ಹೇಳಿ ಸ್ವಾಮಿ. ನೀನೀಗ ಮಗಳನ್ನ ಕೊಡುವುದು ಯಾವ ಕಾರಣಕ್ಕಾಗಿ ಹೇಳು? ಯಾವ ಕಾರಣಕ್ಕಾಗಿ ಆ ಹುಡುಗನ ಕೈಗೆ ಒಪ್ಪಿಸುವುದು? ತಂದೆಯಾದವ ಅಪೇಕ್ಷಿಸುವುದು ಏನನ್ನ? ಹೌದು, ಮಗಳ ಜೀವನ ಎನ್ನುವಂತಹದ್ದು ಸುಖವಾಗಲಿ. ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ ಇಮಾಂ ಕನ್ಯಾ ಮುರಣೀಮಹೇ ಅಂತ ಅವನನ್ನು ವರಿಸ್ತಾನೆ. ತಂದೆಯಾದವ ಆಶಿಸುವುದು ಅದೇ, ಅವನ ಕುಲಕೋಟಿಗಳು ಉದ್ಧಾರವಾಗಲಿ, ಏಕೆಂದಾಗಿ ಆ ಮನೆ ಬೆಳಗಲಿ ಎನ್ನುವುದಾಗಿ. ಬೆಳಗಬೇಕಿದ್ರೆ ಆ ಸಂಸಾರ ಎನ್ನುವುದು ಸಾಗಬೇಕಾ ಬೇಡವ? ಅಯ್ಯೋ, ಸಾಗದೇ ಇದ್ರೆ ಬೆಳಗುವುದು ಹೇಗೆ ಸ್ವಾಮಿ? ಬೆಳಗುವುದು ಹೇಗೆ ವಿಚಾರ ಮಾಡು. ಬೆಳಗುವುದಕ್ಕೆ ಅವರಿಬ್ಬರು ಇರಬೇಡವೇ ಹೇಳು? ಬೆಳಗಬೇಕು ಅಂತಾದ್ರೆ ಇರಲೇಬೇಕು. ಹೌದು, ಸಂಸಾರ ರಥ ಸಾಗಬೇಕಿದ್ರೆ ಗಂಡ ಹೆಂಡತಿಯನ್ನು ಎರಡು ಚಕ್ರಗಳು ಸರಿಯಾಗಿರ್ಲೇ ಇರಬೇಕೋ ಬೇಡವೋ? ಹೌದೌದು. ಹೌದಾ? ಆದರೆ ಹುಡುಗ ಇದ್ದಾನಲ್ಲ, ಆತ ಅಲ್ಪಾಯುಷಿ. ಅಂದರೆ ಇಂದಿಗೆ ಮೊದಲುಗೊಂಡು ಒಂದೇ ವರ್ಷದ ಅವಧಿಯಲ್ಲಿ ಗೋಧೂಳಿ ಮುಹೂರ್ತಕ್ಕೆ ಆತನ ಸಾವು ಸಮಯ. ಮಕ್ಕಳಿಂದ ಹೆಕ್ಕಳಂದ ಅಕ್ಕರದಲ್ಲಿ ಮೆಲುವರು ಇಕ್ಕಿತನಗೆ ದುಃಖ ಪಾಸ ಇಕ್ಕಿತನಗೆ ದುಃಖ ಪಾಸ ನುಕ್ಕಿದನಿ ಪುರಿಯುಡು. ನಿಮ್ಮ ಮಾತುಗಳನ್ನ ಕೇಳಿದ ಮರುಗಳಿಗೆ ಅಲ್ಲಿ ಬರಸಿಡಿಲೇ ಬಡಿದಂತ ಅನುಭವ ಉಂಟಾಗುತ್ತಾ ಇದೆ. ಮಗಳಾದಂತಹ ಸಾವಿತ್ರಿ ಆಯ್ಕೆ ಮಾಡಿಕೊಂಡಿರುವಂತಹ ಸತ್ಯವಾನ ಅಲ್ಪಾಯು ಇಂದು 1 ವರ್ಷದ ಒಳಗಾಗಿ ಅವ ಇಹಲೋಕದ ಯಾತ್ರೆಯ ಸ್ವಾಮಿ. ಮಗಳು ಸಂತೋಷದಿಂದ ಜೀವನವನ್ನ ಸಾಗಿಸಬೇಕು ಎನ್ನುವಂತ ಉತ್ಕಟ ಇಚ್ಛೆಯನ್ನ ಹೊಂದಿಯೇ ಅವಳಿಗೆ ಮದುವೆಯ ಸಂಸ್ಕಾರವನ್ನು ನೀಡಬೇಕು ಎನ್ನುವಂತ ಉದ್ದೇಶದಿಂದ ಮುಂದಾದವ ನಾನಾಗಿತ್ತು. ಆದ್ರೆ ಅವಳಾಗಿ ಆಯ್ಕೆ ಮಾಡಿಕೊಂಡು ಬಂದಿರುವಂತಹ ವರ ಇಂಥವ ಅಂತ ಆದ ಮೇಲೆ ಇಲ್ಲ ಸ್ವಾಮಿ, ಇಲ್ಲ, ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ. ಮಗಳೇ, ಬೇಡ ಮಗಳೇ, ಬೇಡ. ಸತ್ಯವಾನನನ್ನು ಮರೆತು ಬಿಡು. ನಾನಿನ್ನೂ ಗಟ್ಟಿಯಾಗಿದ್ದೇನೆ. ನಿನಗೆ ಯೋಗ್ಯನ ಅಂತ ವರನನ್ನು ನಾನೇ ಆಯ್ಕೆ ಮಾಡಿಕೊಂಡು ಬಂದು ಮದುವೆ ಮಾಡಿದ್ದೇನೆ. ಅವ ಬೇಡ ಮಗಳೇ, ಅವನನ್ನು ಮರೆತು ಬಿಡು, ಮರೆತು ಬಿಡು. ಪ್ರೇಮ ಮೂರ್ತಿಯ ಹೃತ್ಪೀಠದೊಳು ಸ್ಥಾಪಿಸುತ್ತಾತ್ಮ ಕಾಮವ ದಾನವಿದ್ದು ಪ್ರೇಮ ಮೂರ್ತಿಯ ಹೃತ್ಪೀಠದೊಳು ಸ್ಥಾಪಿಸುತ್ತಾತ್ಮ ಕಾಮವ ದಾನವಿದ್ದು ಎನ್ನಾತ್ಮ ಕಾಮ
ಸ್ಥಾನವ ಕಲ್ಪಿಸುವೆ ಕ್ಷೋಣಿ ನಿಯಮ ಕಡ್ಡವಿಸದೋಲು ಸ್ವಾತಂತ್ರ್ಯ ಸ್ಥಾನವ ಕಲ್ಪಿಸುವೆ ಸ್ಥಾನವ ಕಲ್ಪಿಸುವೆ ಜ್ಞಾನ ಪುಂಗವನೇ ಆಶೀರ್ವಚನ ಸತ್ಯವಗೈಯ ಜ್ಞಾನ ಪುಂಗವನೇ ಆಶೀರ್ವಚನ ಸತ್ಯವಗೈಯೋ 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 ಜ್ಞಾನ ಪುಂಗವನಾಶೀರ್ವಚನ ಸತ್ಯವಗೈಯೋ ನಾನೆರಗಲು ಬೇಳಿದ ಸತ್ಯವಾನಂದ ಮರೆತು ಬಿಡಬಾಳೆ. ನೀವಾದ್ರೂ ಹೇಳಿ ಅವಳಿಗೆ. ಆಡಬೇಕಪ್ಪ, ಆ ಮಾತುಗಳನ್ನು ಆಡಬೇಡಿ. ನಿಮಗಾದಂತ ಆಘಾತವೆಷ್ಟೆಂದರೆ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆಯಪ್ಪ. ಮಕ್ಕಳ ಜೀವನ ಉಜ್ವಲವಾಗಲಿ, ಮಕ್ಕಳು ನಡೆಯುವ ದಾರಿಯಲ್ಲಿ ಮಲ್ಲಿಗೆಯು ಹಾಸಿರಲಿ ಎಂದು ತಂದೆ ತಾಯಿಗಳು ಬಯಸುವುದು ಸತ್ಯವೇ ಅಪ್ಪ. ಆದರೆ ಯೋಚನೆಯನ್ನು ಮಾಡಿ, ನನ್ನ ಮದುವೆಗೋಸ್ಕರವಾಗಿ ನೀವು ಎಷ್ಟೆಲ್ಲ ಸಿದ್ಧತೆಯನ್ನು ಮಾಡಿದಿರಿ. ಯಾರನ್ನು ನಾನು ಒಪ್ಪಿದ್ದಿಲ್ಲ, ನನ್ನನ್ನು ಯಾರು ಸ್ವೀಕರಿಸುವಂತಹ ತೇಜಸ್ಸನ್ನು ಹೊಂದಿದ್ದಿಲ್ಲ. ಅದು ಸಿಕ್ಕಿದ್ದರೆ ಒಬ್ಬನೊಬ್ಬ ಮಾತ್ರ. ಕ್ಷಣ ಹೊತ್ತಿನ ಮೊದಲು ನಾನು ಆಡಿದೆ, ಬ್ರಹ್ಮದೇವನು ನನಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ಪ್ರತಿಮೆ ಅದು ಎನ್ನುವ ಹಾಗೆ. ಹಾಗಾದ್ರೆ ನನ್ನ ಅವರ ಭೇಟಿಯಾದಂತೆ ವಿಧಾತನ ಸಂಕಲ್ಪದಿಂದ ಎನ್ನುವುದು ಸುಳ್ಳೇ ಹೇಳಿ? ಯಾರನ್ನು ಕಂಡಾಗಲೂ ಮನಸೊಲ್ಲದಿರುವಂತಹ ನಾನು ನನ್ನ ಹೃದಯ ಪೀಠದಲ್ಲಿ ಪ್ರೇಮ ಮೂರ್ತಿಯಾಗಿ ಪ್ರತಿಷ್ಠಾಪಿಸಿದ್ದರೆ ಅದು ಸತ್ಯವಾನನನ್ನು ಮಾತ್ರ. ಹೆಣ್ಣಿನ ಹೃದಯ ಸಿಂಹಾಸನವನ್ನು ಅಲಂಕರಿಸುವುದಕ್ಕೆ ಒಬ್ಬ ಪುರುಷನಿಗೆ ಮಾತ್ರ ಸಾಧ್ಯವೇ ಹೊರತು ಉಳಿದವರಿಗಲ್ಲಿ ಪ್ರವೇಶವಿಲ್ಲವಲ್ಲ. ಪ್ರವೇಶವನ್ನು ಕೊಟ್ಟಳಂತಾದ್ರೆ ಅವಳು ಮಾನಿನಿಯಾಗುತ್ತಾಳೆಯೇ ಹೇಳಿ? ನಿಮ್ಮ ಮಗಳಪ್ಪ ನಾನು ಒಮ್ಮೆ ಪ್ರೇಮ ಮೂರ್ತಿಯಾಗಿ ಸ್ವೀಕರಿಸುವುದವನನ್ನು ಮತ್ತೆ ಮರೆಯುವುದಕ್ಕುಂಟೆ ಹೇಳಿ? ಮರೆಯುವುದು ಸಾಧ್ಯವೂ ಅಲ್ಲವಲ್ಲ. ಏನ್ ಮಾಡುವುದು ಮಗಳೀಗ? ಮುನಿಗಳೇ, ಶಾಸ್ತ್ರ ಕೋವಿದರು ನೀವಿದ್ದೀರಿ, ಜ್ಞಾನ ಸಂಪನ್ನರು ನೀವಿದ್ದೀರಿ. ಉಳಿದವರಿಗೆ ಮಾರ್ಗದರ್ಶನವನ್ನು ಮಾಡುವುದರ ಮುಖೇನವಾಗಿ ಬಂದ ಬವಣೆಯನ್ನು ಕಳೆಯುವಂತಹ ಮಹಿಮಾನ್ವಿತರು ದಾರಿಯನ್ನು ತೋರಿಸಿದ್ದೇನೆ ನಾನು. ಇನ್ನು ಬೇರೆ ದಾರಿ ಯಾವ್ದು ಹುಡುಕಿಕೊಳ್ಳಿ, ನಾನು ಬರಲ್ಲ. ತಡೀರಿ. ಅಲ್ಲ, ಯಾಕೆಂದ್ರೆ ನೀವು ನಿಮ್ಮ ದುಃಖ ಇನ್ನು ಬಹಳ ದೀರ್ಘ ಆಗಬಹುದು. ಕೆಲವು ಹೊತ್ತಿನ ಮುಗಿಯುವ ಲಕ್ಷಣ ಇಲ್ಲವೇ ಇಲ್ಲ ಶಿವ. ಈ ದುಃಖವನ್ನು ಹುಟ್ಟು ಹಾಕಿದವರು ನೀವಿದ್ದೀರಿ. ಅಲ್ಲ, ಇದೇ ವಿಷಯ ನಾನು ಹೇಳುವುದಿಲ್ಲ ಅಂತ ಹೇಳಿದೆ. ಹೇಳಲಾರೇನು, ಹೇಳಿದ್ದೆ ಉಂಟು ಸ್ವಾಮಿ. ಈ ಹೊತ್ತಿಗೆ ನಮಗೆ ಚಿಕಿತ್ಸಕರಾಗಿ ಒದಗಿ ಬಂದವರು ನೀವು ಮಾತ್ರ. ದೇಹವನ್ನು ಕೊಯ್ಯುತ್ತಾನೆ ಒಬ್ಬನೊಬ್ಬ ವೈದ್ಯ. ಯಾಕೋಸ್ಕರವಾಗಿ? ಒಳಗಿದ್ದಂತ ಹುಣ್ಣನ್ನು ತೆಗೆಯುವುದಕ್ಕೋಸ್ಕರವಾಗಿ. ಒಳಗಿದ್ದ ಹುಣ್ಣನ್ನು ತೆಗೆದು ಹಾಗೆ ಬಿಟ್ಟರೆ ಅವನು ವೈದ್ಯರಾಗುತ್ತಾನೆಯೇ? ಅದನ್ನು ಮುಚ್ಚಬೇಕು. ನೀವೀಗ ದುರಂತದ ಬಾವಿಯನ್ನು ತೋರಿಸುತ್ತಾ ಇದ್ದೀರಿ, ಕೆಡುಕಿನ ಹುಣ್ಣನ್ನು ತೋರಿಸಿಕೊಟ್ಟಿದ್ದೀರಿ. ಅದನ್ನೊಂದು ಸರಿಪಡಿಸಬೇಕಾದ ಹೊಣೆಗಾರಿಕೆ ನಿಮಗಿಲ್ಲವೇ ಹೇಳಿ? ಸಕೃತ್ ಕನ್ಯಾ ಪ್ರದೀಯತೆ. ಹೆಣ್ಣಾದವಳು ಯಾರಿಗೆ ಮನಸೋಲುತ್ತಾಳೋ ಅವನನ್ನೇ ವರಿಸುವುದಲ್ಲದೆ ಅನ್ಯರನ್ನು ವರಿಸುವುದಕ್ಕೆ ಸಾಧ್ಯ ಉಂಟೆ? ಆದ್ರೆ ಒಂದು ಏನು, ಈಗ ಆ ರೀತಿ ವರಿಸಬೇಕು. ಆದ್ರೆ ಏನು ಮಾಡೋಣ ಹೇಳಿ? ಏನು? ಎಲ್ಲಾ ದೃಷ್ಟಿಯಿಂದಲೂ ಯೋಗ್ಯ ಅಂತ ಆದ್ರೂ ಅದು ಬಹಳ ಕಾಲ ಉಳಿಯುವುದಿಲ್ಲವಲ್ಲ ಸ್ವಾಮಿ. ಋಷಿ ಸಂಕಲ್ಪ ಯಾವ ಕಾಲಕ್ಕೂ ಹುಸಿಯಾಗಲಾರದು. ಹರಮುನಿದರು ಗುರುಕಾಮನೆನ್ನುವಂತಹ ಮಾತಿದೆ. ಲೋಕ ಕಲ್ಯಾಣ ಕಾರ್ಯವನ್ನು ನಡೆಸುತ್ತಿರುವಂತಹ ಮಹಾಮಹಿಮನೇ, ನಿಮ್ಮ ದರ್ಶನ ಭಾಗ್ಯವನ್ನು ನಾವು ಹೊಂದಿದ್ದೇವೆ. ಕೇಳಿದ್ದೇನೆ ನಾನು ಕಥೆಯನ್ನು. ಶಿವನ ಬಳಿಗೆ ನೀವೇ ಹೋಗಿ ಪ್ರಶ್ನಿಸಿದಿರಂತೆ, ಈ ಪ್ರಪಂಚದಲ್ಲಿ ಮಹಾತ್ಮರ ದರ್ಶನದಿಂದ ಆಗುವ ಲಾಭವೇನು ಎಂದು. ಹೋಗು, ಆ ಗೊಬ್ಬರದ ರಾಶಿಯಲ್ಲಿ ಒಂದು ಹುಳುವಿದೆ, ಅದರಲ್ಲಿ ಕೇಳುವಂತ ಶಿವ ಆಡಿದನಂತೆ. ನೀವು ಹೋಗಿ ಗೊಬ್ಬರ ಹುಳುವನ್ನು ಕರೆದರಂತೆ, ಹುಳುವಿನಲ್ಲಿ ಪ್ರಶ್ನೆ ಮಾಡಿದರಂತೆ. ನಿಮಗೆ ನಮಸ್ಕರಿಸಿರುವಂತಹ ಆ ಹುಳ ಸತ್ತು ಹೋಯಿತಂತೆ. ನೀವು ಮತ್ತೆ ಶಿವನಲ್ಲಿ ಹೋಗಿ ಈ ವಿಚಾರವನ್ನು ಹೇಳಿದಾಗ, ಈಗ ತಾನೇ ಮೊಟ್ಟೆಯೊಡೆದು ಬರುತ್ತಿರುವಂತಹ ಹಕ್ಕಿಯ ಮರಿಗಳಿದೆ, ಆ ಹಕ್ಕಿ ಮರಿಗಳ ದರ್ಶನವನ್ನು ಮಾಡು, ನಿನಗೆ ಸತ್ಯ ತಿಳಿಯುತ್ತದೆ ಎನ್ನುವ ಹಾಗೆ. ನೀವು ಆ ಬಳಿಕ ಆ ಹಕ್ಕಿಗಳಿದ್ದಲಿಗೆ ಹೋದಿರಂತೆ. ಮೊಟ್ಟೆಯೊಡೆದು ಹೊರ ಬರುತ್ತಿರುವಂತಹ ಹಕ್ಕಿಯ ಮರಿ ನಿಮ್ಮನ್ನು ನೋಡಿದ ಕ್ಷಣದಲ್ಲಿ ಸತ್ತು ಹೋಯಿತು. ದುಃಖಿತರಾದಂತ ನೀವು ಮತ್ತೆ ಕೈಲಾಸವನ್ನು ಹೋಗಿ ಸೇರಿಕೊಂಡಿರಂತೆ. ನನ್ನನ್ನು ಕಂಡ ಕ್ಷಣದಲ್ಲಿ ಮರಣವನ್ನಪ್ಪಿದವು ಈ ಎರಡು ಜೀವಿಗಳು ಎಂದು ಆಡಿದಾಗ, ಇದು ಈಗ ತಾನೇ ಗೃಹಸ್ಥನ ಮನೆಯಲ್ಲಿರುವಂತಹ ಹಟ್ಟಿಯಲ್ಲಿ ದನ ಒಂದು ಪ್ರಸವ ವೇದನೆಯನ್ನು ಅನುಭವಿಸುತ್ತಾ ಇದೆ, ಜನಿಸುವಂತ ಕರುವಿನಲ್ಲಿ ಹೋಗಿ ಕೇಳು ಅಂತ ಹೇಳಿದ್ರಂತೆ. ನೀವು ದುಃಖದಿಂದಲೇ ಬಂದಿರಿ. ಆ ಹಸುವಿನ ದರ್ಶನವನ್ನ ಮಾಡಿದಾಗ ಪ್ರಸವ ವೇದನೆಯನ್ನು ಅನುಭವಿಸಿ ಕರುವಿಗೆ ಜನ್ಮವನ್ನು ನೀಡಿತಂತೆ ಆ ಹಸು. ಆ ಕರು ನಿಮ್ಮನ್ನು ನೋಡಿ ನಿಮಗೆ ನಮಸ್ಕರಿಸಿ ತಕ್ಷಣದಲ್ಲಿ ಮತ್ತೆ ಅದು ಹಸು ನೀಗಿತಂತೆ.
ಅಯ್ಯೋ ನನ್ನಿಂದಲಾಗಿ ಈ ರೀತಿಯಲ್ಲಿ ಕಂಡವರೆಲ್ಲರೂ ಸಾಯುತ್ತಿದ್ದಾರಲ್ಲ, ದುಃಖಿತರಾಗಿ ಮತ್ತೆ ನೀವು ಪರಶಿವನ ಬಳಿಗೆ ಹೋದಿರಂತೆ. ಆ ಪರಶಿವನು ಈಗ ತಾನೇ ಅರಮನೆಯಲ್ಲಿ ರಾಣಿಗೆ ಪ್ರಸವ ವೇದನೆ ಆರಂಭವಾಗಿದೆ, ಹೋಗು ರಾಜಕುಮಾರ ಶಿಶುವನ್ನು ಕಾಣು ಎನ್ನುವ ಹಾಗೆ. ಸ್ವಾಮಿ 3 ಜನರನ್ನು ಕಂಡಾಗ ಹೀಗಾಗಿದೆ, ನನ್ನ ಮುಖದರ್ಶನದಿಂದ ರಾಜಕುಮಾರನ ಅಳಿವಾಯಿತು ಅಂತಾದ್ರೆ ಮತ್ತೆ ನನಗೆ ಇನ್ನೆಂತ ದುರಂತ ಕಾದಿದೆ ಎನ್ನುವ ಹಾಗೆ ದುಃಖಿಸಿದಿರಂತ. ಇಲ್ಲ, ಹೋಗು ನಿನಗೆ ಅರ್ಥವಾಗುತ್ತದೆ ಎನ್ನುವ ಹಾಗೆ ಪರಶಿವನು ಕಳಿಸಿಕೊಟ್ಟನಂತೆ. ನೀವು ಅರಮನೆಯನ್ನು ಪ್ರವೇಶಿಸುತ್ತಿರುವಾಗ ಜನಿಸಿರುವಂತಹ ಮಗು ನಿಮ್ಮನ್ನು ಕಂಡು ಮಾತನಾಡಿತಂತೆ. ನಾರದ ಮಹರ್ಷಿಗಳೇ, ನಾನು ಧನ್ಯನಾದೆ. ನಿಮ್ಮಂತ ಮಹಾತ್ಮರ ದರ್ಶನದಿಂದ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಂತ ಫಲ. ಮೊದಲು ನಾನೊಂದು ಗೊಬ್ಬರದ ಹುಳುವಾಗಿದ್ದೆ, ಆ ನಂತರ ನಿಮ್ಮನ್ನು ಕಂಡಾಗ ಗೊಬ್ಬರ ಹುಳುವಿನ ಜನ್ಮ ನೀಗಿತು, ಹಕ್ಕಿಯ ಮರಿಯಾದೆ. ನಿಮ್ಮನ್ನು ಕಂಡಾಗ ಆ ಜನ್ಮವೂ ನೀಗಿತು, ಗೋವಿನ ಜನ್ಮವು ನನಗೆ ಬಂತು. ನಿಮ್ಮನ್ನು ಕಂಡಾಗ ಕರುವಿನ ಜನ್ಮವು ಆ ಕ್ಷಣಕ್ಕೆ ನೀಗಿತು. ಈಗ ನಾನು ರಾಜಕುಮಾರನಾಗಿ ಹುಟ್ಟಿದ್ದೇನೆ. ಪ್ರಪಂಚದಲ್ಲಿ ಮಹಾತ್ಮರ ದರ್ಶನದಿಂದ ಆಗುವ ಲಾಭವೇನು? ಜನ್ಮ ಜನ್ಮಾಂತರದ ಪಾಪವೆಲ್ಲವೂ ಕಳೆದು ಹೋಗುತ್ತದೆ. ನಮ್ಮ ಮನೆ ಬಾಗಿಲಿಗೆ ಬಂದಂತ ಮಹಾತ್ಮ ನೀವು, ನಿಮ್ಮನ್ನು ಕಂಡಿದ್ದೇವೆ ಸ್ವಾಮಿ. ನನ್ನ ಜೀವನವನ್ನು ಪಾವನಗೊಳಿಸಿ ನಿಮ್ಮ ಆಶೀರ್ವಾದವನ್ನು ಮಾಡಿದ್ದೀರಿ. ದೀರ್ಘ ಸುಮಂಗಲಿಯಾಗು, ಚಿರ ಸೌಭಾಗ್ಯವಂತಿಯಾಗು ಎನ್ನುವ ಹಾಗೆ ನಿಮ್ಮ ಮಾತನ್ನು ನೀವು ಸತ್ಯಗೊಳಿಸಿ ಸ್ವಾಮಿ, ನೀವು ಸತ್ಯಗೊಳಿಸಿ. ನೃಪತಿ ತವ ಸುತೆ ನುಡಿದ ಮಾತಿಗೆ ಉಪಮೆ ಇಲ್ಲವೋ, ಸತ್ಯವಿದು ಫಲ, ಸತ್ಯವಿದು ಫಲ. ನೃಪತಿ ತವ ಸುತೆ ನುಡಿದ ಮಾತಿಗೆ ಉಪಮೆ ಇಲ್ಲವೋ, ಸತ್ಯವಿದು ಫಲ, ಸತ್ಯವಿದು ಫಲ. ನಿಪುಣ ಸಾಧಿಸ ವಿಕ್ರಮಸ್ವಿಷ್ಟಾರ್ಥ ಭದ್ರಭವ, ನಿಪುಣ ಸಾಧಿಸು ಅವಿಘ್ನಮಸ್ತು ಇಷ್ಟಾರ್ಥ ಭದ್ರಭವ. ಯಾರು ಮೆಚ್ಚಲೇಬೇಕು. ನಿನ್ನ ಮಗಳು ತಿರುಗಾಟದಲ್ಲಿ ಕಲ್ತದ್ದೆಷ್ಟು ನೋಡಿದ್ಯಾ? ಎಂತೆಂತ ಕತೆ ಒಟ್ಟು ಮಾಡಿದ್ದಾಳೆ ನೋಡಿ. ತಿರುಗಾಟ ಮಾಡುವವರ ಕಥೆಯನ್ನೇ ಸಂಗ್ರಹಿಸಿದೆ. ಈ ರೀತಿಯಲ್ಲಿ ಪಾಪದ ಲೇಪವನ್ನ ಕಳೆದು ಹೇಗೆ ಜನ್ಮದಿಂದ ಜನ್ಮಕ್ಕೆ ಅನುಗ್ರಹಿತರಾಗಿ ಉದ್ಧಾರವನ್ನ ಹೊಂದುತ್ತಾ ರಾಜಕುಮಾರನ ಜನ್ಮವನ್ನ ಅವರು ಹೇಗೆ ಪಡೆಯಿತು ಆ ಗೊಬ್ಬರದ ಹುಳು ಎನ್ನುವುದಾಗಿ ನಿಮ್ಮ ದರ್ಶನದಿಂದ ಅಷ್ಟು ಲಭ್ಯವಾಗುತ್ತದೆ ಅಂತೆ. ನಿಮ್ಮ ಆಶೀರ್ವಾದವನ್ನು ಹೊಂದಿದ್ದೇನೆ ಸ್ವಾಮಿ, ಅದನ್ನು ಸತ್ಯವಾಗಿ. ಅಂದ್ರೆ ನಾನು ಚಿರ ಸೌಭಾಗ್ಯವತಿಯಾಗುವಂತ ಆಡಿದಿರಿ. ಹೌದಾ? ನೀನು ಮಧ್ಯ ಮಾತಾಡ್ತಾ ಇದ್ದೆ, ಆಶೀರ್ವಾದ ಮಾಡಿಬಿಟ್ಟೆ ನಾನು. ಕೆಲವೊಮ್ಮೆ ಆಗುವುದೇ ಹಾಗೆ, ಅದು ಬಂದ ತಕ್ಷಣದಲ್ಲಿ ನೀನು ಮಧ್ಯ ಏನೋ ಮಾತಾಡಿದೆ, ನಾನು ಕ್ರಮದಂತೆ ಆಶೀರ್ವಾದ ಮಾಡಿಬಿಟ್ಟೆ. ಮಹಾತ್ಮರ ಮಾತು ತಪ್ಪಿ ಆಡಿದ್ರು ಅದು ಸತ್ಯ ಆಗಬೇಕು. ಹೌದು, ತಪ್ಪಿ ಆಡಿದ್ರು ಸತ್ಯ ಆಗಲೇಬೇಕು, ಮಹಾತ್ಮರು ಆಗುವುದಿಲ್ಲ. ಅದು ಹೌದು ಅಂತ ಆದ್ರೆ ಸತ್ಯ ಮಾಡಿ ತೋರಿಸ್ಬೇಕು ನಾವು, ಅನಿವಾರ್ಯ. ಸತ್ಯವಾಗುತ್ತದೆ. ನೋಡಿದ್ಯಾ? ಈಗ ಜಾತಕದಲ್ಲಿ ದೋಷವಿರಬಹುದು, ದೋಷಕ್ಕೊಂದು ಪರಿಹಾರ ಇಲ್ಲವೋ? ಶಾಂತಿ ಇರ್ತದೆಯಪ್ಪ. ಹೌದು, ಶಾಂತಿ ಇರಲೇಬೇಕು. ಅಂದ್ರೆ ಅದರದ್ದಾದ ತೀವ್ರತೆಯನ್ನು ಕಡಿಮೆಗೊಳಿಸಿಕೊಳ್ಳುವುದಕ್ಕಿರಬಹುದಾದ ಮಾರ್ಗ ಅದು. ಆದ್ರೆ ನನ್ನ ಮಾತಿನಲ್ಲಿ ನನ್ನನ್ನು ಕಟ್ಟಿ ಹಾಕಿಬಿಟ್ಟೆ ನೀನು. ನಾನು ಎಷ್ಟೋ ಕೆಲವರನ್ನೆಲ್ಲ ಮಾತಿನಲ್ಲಿ ಕಟ್ಟಿ ಹಾಕಿದ್ದಿತ್ತು, ಇವತ್ತು ನನ್ನನ್ನೇ ಕಟ್ಟಿ ಹಾಕಿಬಿಟ್ಟು ನಿನ್ನ ಮಗಳು. ಈ ಮಾತಾಡಿ ಬಿಟ್ಟೆ ಅಲ್ವೇನೆ? ಆಗ ಕೊಡು, ದಾರಿ ತೋರಿಸಿ. ದಾರಿಯನ್ನು ತೋರಿಸಬೇಕು. ನಾನು ಸತ್ಯವಾನನಲ್ಲದೆ ಅನ್ಯರನ್ನು ವಿವಾಹವಾಗುವಳಲ್ಲ. ಆ ಮಟ್ಟಿಗೆ ನಿನ್ನನ್ನು ಮೆಚ್ಚಿಕೊಳ್ತೇನೆ. ಈ ರೀತಿಯಾಗಿ ಅಲ್ಪಾಯು ಎನ್ನುವ ವಿಚಾರವನ್ನು ತಿಳಿದ ಮರುಕ್ಷಣದಲ್ಲಿ ಬೇರೆ ಯಾವುದೇ ಹೆಣ್ಣಾಗಿದ್ರು ಅಥವಾ ಸ್ಥಿರ ಮನಸ್ಥಿತಿಯನ್ನು ಹೊಂದದ ಹೆಣ್ಣು ಅಂತವಾಗಿದ್ರೆ ಬೇಡ, ಅಪವೇರೆ ನೋಡು ಅಂತ ಹೇಳಿ ಬಿಡ್ತಾ ಇದ್ರು ಏನು. ಆದ್ರೆ ಈಕೆ ಮಾತ್ರ ಅಲ್ಪಾಯು ಆಗಿರಲಿ, ಏನೇ ಆಗಿರಲಿ, ನಾನು ಒರಿಸುವುದು ಅವನನ್ನೇ. ಅದನ್ನು ಎದುರಿಸುವುದಕ್ಕೆ ಆಕೆ ಸಿದ್ಧಳಾಗಿ ನಿಂತಿದ್ದಾಳಲ್ಲ. ಬ್ರಹ್ಮ ತನಗೆ ಕೊಟ್ಟಂತಹ ಅನುಗ್ರಹ ಅಂತ ಭಾವಿಸಿದ್ದಾಳೆ ಆಕೆ. ಹಾಗಿರುವಾಗ ನಿನ್ನ ದೃಢ ಮನಸ್ಸಿಗೆ ನಾನು ಮೆಚ್ಚಲೇಬೇಕು. ನಿಜವಾಗಿ ಸೋತಿದ್ದೇನೆ, ಆದ್ರೆ ಈ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡುವುದಕ್ಕೆ ಮಾರ್ಗ ಯಾವುದು ಅಂತಲೂ ಯೋಚಿಸ್ಬೇಡಮ್ಮ. ಹೇಳಿದ್ವ, ನನ್ನ ಬಾಯಿಂದ ಬಂದಂತಹ ಮಾತು ಅರಿತು ಆಡಿರಲು, ಅರಿಯದೇ ಆಡಿರಲು, ಬಂದಂತಹ ಮಾತು ಸತ್ಯವಾಗದೆ ಹುಸಿಯಾಗುವುದಕ್ಕುಂಟೆ ಏನು? ಅದಕ್ಕೆ ನಾನು ಮಾರ್ಗವನ್ನು ತೋರಿಸ್ತೇನಂತೆ. ಯಾವ ಬೇಕಾದಂತಹ ವಿವಾಹದ ಸಿದ್ಧತೆಯನ್ನು ನೀನು ನಡೆಸು. ಮದುವೆಯಾದ ಮರುಕ್ಷಣದಲ್ಲಿ ಹೆಣ್ಣಿನ ಮಾಂಗಲ್ಯ ಸ್ಥಿರವಾಗುವಂತೆ, ಗಂಡನ ಆಯುಷ್ಯ ವೃದ್ಧಿಯಾಗುವಂತೆ ಇರಬಹುದಾದ ಒಂದು ಮಾರ್ಗ ಇದೆ. ಯಾವುದು? ಅದೇ ಸಾವಿತ್ರಿ ವ್ರತ. ಹೌದು,
ಅದನ್ನ ನಾನು ನಿನಗೆ ಉಪದೇಶಿಸ್ತೇನಂತೆ. ಅದನ್ನ ಕಾಯ ವಾಚ ಮನಸ ಸ್ಥಿರ ಭಕ್ತಿಯಿಂದ ಅನ್ಯ ಮನಸ್ಸುಗಳಾಗಲಿ ಅದನ್ನ ನೀನು ನಡೆಸಿದೆ ಅಂತಾದ್ರೆ ಖಂಡಿತವಾಗಿಯೂ ಈ ಮಾರ್ಗದಲ್ಲಿ ನೀನು ಯಶವನ್ನು ಹೊಂದುವುದಕ್ಕೆ ಸಾಧ್ಯ. ಅದಕ್ಕೆ ನಾನು ಮಾರ್ಗವನ್ನು ತೋರಿಸ್ತೇನಂತೆ, ಉಪದೇಶಿಸ್ತೇನಂತೆ. ನನ್ನ ಅನುಗ್ರಹ ನಿನ್ನ ಮೇಲೆ ಬೇಕಾದ ಸಿದ್ಧತೆ ನೀನು ಧನ್ಯವಾದ. ಆದ್ರೆ